ಪರಾತ್ಪರನಾದಂತಹ ದೇವರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದಲ್ಲಿ ಹಸರಸರಾಗಿ ಕೂಡಿ ಬಂದಿರುವಂತಹ ದೇವರ ಮಂದಿಗೆ, ದೇವರ ಸಭೆಗೆ ರಕ್ಷಕನಾದಂತಹ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುವಂತನಾಗಿದ್ದೇನೆ. ಈ ಬೆಳಗಿನ ಜಾವದಲ್ಲಿ ವೇದ ಪಾರಾಯಣಕ್ಕಾಗಿ ನಾನು ಆರಿಸಿಕೊಂಡಂತಹ ಭಾಗ ದಾನಿಯೇಲನು ಬರೆದ ಪ್ರವಾದನೆ 6ನೇ ಅಧ್ಯಾಯ 25ರಿಂದ 28 ವಚನಗಳು. ದಾನಿಯೇಲನ ಪ್ರವಾದನೆ 6ನೇ ಅಧ್ಯಾಯ 25ರಿಂದ 28 ವಚನಗಳು. ಆಗ ರಾಜನಾದ ದಾರ್ಯಾವೆಷನು ಲೋಕದಲ್ಲೆಲ್ಲ ವಾಸಿಸುವ ಸಕಲ ಜನಾಂಗ, ಕುಲ, ಭಾಷೆಗಳವರಿಗೆ ಈ ಪ್ರಸಿದ್ಧ ಪತ್ರವನ್ನು ಬರೆಸಿದನು. ನಿಮಗೆ ಸುಖವು ಹೆಚ್ಚೆಚ್ಚಾಗಲಿ. ನಾನಾಳುವ ರಾಜ್ಯದವರೆಲ್ಲರೂ ದಾನಿಯೇಲನ ದೇವರಿಗೆ ಭಯಭಕ್ತಿಯಿಂದ ನಡೆದುಕೊಳ್ಳಬೇಕೆಂದು ಆಜ್ಞಾಪಿಸುತ್ತೇನೆ. ಆತನೇ ಜೀವ ಸ್ವರೂಪನಾದ ಸನಾತನ ದೇವರು. ಆತನ ರಾಜ್ಯವು ಎಂದಿಗೂ ಉಳಿಯದು. ಆತನ ಆಳ್ವಿಕೆಯು ಶಾಶ್ವತವಾಗಿರುವುದು. ಆತನು ಉದ್ಧರಿಸುವವನು, ರಕ್ಷಿಸುವವನು, ಭೂಮಿಯ ಕಾಸುಗಳಲ್ಲಿ ಅದ್ಭುತ ಮಹತ್ವಗಳನ್ನು ನಡೆಸುವವನು ಆಗಿದ್ದಾನೆ. ಆತನೇ ದಾನಿಯೇಲನನ್ನು ಸಿಂಹಗಳ ಕೈಯಿಂದ ತಪ್ಪಿಸಿದನು. ಈ ದಾನಿಯೇಲನು ದಾರ್ಯಾವೆಷನ ಆಳ್ವಿಕೆಯಲ್ಲಿಯೂ ಪಾರಸಿಯನಾದ ಕೊರೆಸನ ಆಳ್ವಿಕೆಯಲ್ಲಿಯೂ ಘನವಂತನಾಗಿ ಬಾಳಿದನು. ದೇವರು ಈ ವಾಕ್ಯ ಭಾಗವನ್ನ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಹಿರಿಯರಾದಂತ ನಮ್ಮವರು ನಮಗೆ ಪ್ರಾರ್ಥನೆ ನಡೆಸ್ಕೊಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸೇರಿ ಬಂದಿರುವ ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮನ್ನು ವಂದಿಸ್ತಾ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ಸೇರಿ ನನ್ನ ಹೆಸರೆತ್ತಿ ಪ್ರಾರ್ಥಿಸುತ್ತಾರ, ಅಲ್ಲಿ ನಾನಿರುತ್ತೇನೆಂದು ವಾಗ್ದಾನ ಮಾಡಿದ ಆತನೇ ನಿನ್ಗೆ ಸ್ತೋತ್ರಪ್ಪ. ಅಪ್ಪ, ಚಿಕ್ಕ ಹಿಂಡೆ ಹೆದರಬೇಡ ಅಂತ ಹೇಳಿದೆಯಲ್ಲಪ್ಪ. ಚಿಕ್ಕ ಹಿಂಡಾದ ನಾವು ನಿನ್ನ ಬಳಿಗೆ ಬಂದು ನಿನ್ನ ವಾಕ್ಯವನ್ನು ಕೇಳಲು, ನಿನ್ನಂತೆ ನಡೆಯಲು ನಮ್ಗೆ ಶಕ್ತಿಯನ್ನು ಕೊಟ್ಟು ಸೇರಿಸಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಸರ್ವಶಕ್ತನು ನೀನು, ಉನ್ನತನು ನೀನು, ಮಹೋನ್ನತನು ನೀನು, ಪರಿಶುದ್ಧನು 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 ನೀನು ಪಾ. ಪರಿಶುದ್ಧ ಸ್ಥಳದಲ್ಲಿ ವಾಸ ಮಾಡುವ ಆತನು ದಯೆಯ ಕನಿಕರವು ದೀರ್ಘ ಶಾಂತಿ ಮಹಾಕೃಪೆಯಿಂದ ತುಂಬಿರುವ ಆತನೇ. ಆ ಕೃಪೆಯಿಂದ ನಮ್ಮನ್ನು ತುಂಬಿಸಿದಿ, ನಿನಗೆ ಸ್ತೋತ್ರಪ್ಪ. ಜೀವವುಳ್ಳ ದೇವರೇ, ಜೀವದ ನಾಯಕನೇ, ಜೀವದ ಅಧಿಪತಿಯೇ, ಜೀವ ಸ್ವರೂಪನೇ, ಜೀವದ ಬುಗ್ಗೆ ಆಗಿರುವ ಆತನೇ, ಜೀವ ಜಲವಾಗಿರುವ ಆತನೇ, ನಿನಗೆ ಸ್ತೋತ್ರಪ್ಪ. ನೀನು ಸತ್ಯ ಸ್ವರೂಪನು, ಆತ್ಮ ಸ್ವರೂಪನು, ಜೀವ ಸ್ವರೂಪನು, ಅದ್ಭುತ ಸ್ವರೂಪನು ನೀನಾಗಿದ್ಯಪ್ಪ. ಅಪ್ಪ, ನಿನಗೆ ಸ್ತೋತ್ರಪ್ಪ. ನಮ್ಮನ್ನು ಎಷ್ಟು ಪ್ರೀತಿಯಿಂದ ಮನುಷ್ಯನನ್ನು ಉಂಟು ಮಾಡಿ, ಅವನಿಗೆ ಬೇಕಾದದ್ದೆಲ್ಲ ಮೊದಲೇ ಉಂಟು ಮಾಡಿ, ಅನಂತರ ಮನುಷ್ಯನನ್ನು ಉಂಟು ಮಾಡಿ, ನಿನ್ನ ಸ್ವಂತ ಕೈಗಳಿಂದ ನಿನ್ನ ಸ್ವಂತ ಉಸಿರನ್ನು ಕೊಟ್ಟು ನಮ್ಮನ್ನು ಉಸಿರಾಡುವ ಮನುಷ್ಯರನ್ನಾಗಿ ಮಾಡಿದೆ ಅಲ್ಲ ಅಪ್ಪ. ನಿನ್ನ ಪ್ರೀತಿ, ನಿನ್ನ ಸ್ವಾರೂಪ್ಯದಲ್ಲಿ ನಮ್ಮನ್ನು ಉಂಟು ಮಾಡಿದ ಆತನೇ. ನಿನ್ನ ಪ್ರೀತಿ, ನಿನ್ನ ಮಮತೆ, ಅಮೋಘವಾದಂತ ಪ್ರೀತಿ, ಊಹಿಸಲಾರ್ದ ನಿನ್ನ ಪ್ರೀತಿಗಾಗಿ ಸ್ತೋತ್ರ ಕರ್ತನೆ. ಅಪ್ಪ, ನಿನಗೆ ಸ್ತೋತ್ರ ತಂದೆಯೇ, ರಕ್ಷಕನೇ, ಒಡೆಯನೇ, ನಿನಗೆ ಸ್ತೋತ್ರ. ಇಂಥ ಪಾಪಿಗಳಾದ ನಮ್ಮನ್ನು ರಕ್ಷಿಸಲು ಪರಲೋಕದಿಂದ ನಿನ್ನೆಲ್ಲ ಸ್ಥಾನಮಾನಗಳನ್ನು ಬಿಟ್ಟು ಈ ಭೂಲೋಕಕ್ಕೆ ಇಳಿದು ಬಂದ ದೇವರು ನೀನಪ್ಪ. ಅಪ್ಪ, ನೀನು ಎಷ್ಟು ಪ್ರೀತಿಯನ್ನಿಟ್ಟಿದ್ಯಪ್ಪ, ಎಷ್ಟು ಮಮತೆ ಇಟ್ಟಿರುವ ಆತನೇ, ನಿನಗೆ ಸ್ತೋತ್ರ. ಅದನ್ನು ನಮಗೂ ಕೊಡು ಸ್ವಾಮಿ. ನಾವು ಒಬ್ಬರನ್ನೊಬ್ಬರು ಪ್ರೀತಿಸುತ್ತಾ, ಮುಖ್ಯವಾಗಿ ನಿನ್ನನ್ನು ಪ್ರೀತಿಸುತ್ತಾ, ನಿನಗಾಗಿ ಜೀವಿಸುವಂತೆ ನಮ್ಮನ್ನು ಸಂಪೂರ್ಣವಾದ ಮನಸ್ಸಿನಿಂದ ಪರಿಪೂರ್ಣವಾಗಿ ಪರಿಶುದ್ಧರಾಗಿ, ನೀತಿವಂತರಾಗಿ,
ನಿನ್ನನ್ನು ಯಾವಾಗಲೂ ಸ್ತುತಿಸುತ್ತ ಆರಾಧಿಸ್ತಾ ಘನಪಡಿಸುತ್ತ ನಿನ್ನ ನಾಮ ಮಹಿಮೆ ಪಡಿಸುತ್ತ ನಿನಗಾಗಿ ಜೀವಿಸುವಂತೆ ಕಾರ್ಯ ಮಾಡು ರಾಜ. ರಾಜಾದಿರಾಜನು ದೇವಾದಿದೇವನು ನೀನು ಸ್ವಾಮಿ. ಪಾಪಗಳನ್ನು ಕ್ಷಮಿಸಲು ನೀನೊಬ್ಬನೇ ಶಕ್ತನು. ಶಾಪಗಳನ್ನು ತೆಗೆದು ಹಾಕುವ ಆತನು ನೀನೊಬ್ಬನಿಗೆ ಇದೆ ಕರ್ತನೆ. ಅದಕ್ಕಾಗಿ ಭೂಲೋಕಕ್ಕೆ ಇಳಿದು ಬಂದವನು ನೀನಲ್ವೇ. ನಿನ್ನ ಪ್ರಾಣ ಕೊಟ್ಟು ನಿನ್ನ ರಕ್ತ ಸುರಿಸಿ ನಮ್ಮನ್ನು ಕೊಂಡುಕೊಂಡಿದ್ದೀಯಲ್ಲ ಅಪ್ಪ, ನಿನಗೆ ಸ್ತೋತ್ರ ಕರ್ತನೆ, ಸ್ತೋತ್ರ. ನಿನ್ನನ್ನು ಎಷ್ಟು ಸ್ತುತಿಸಿ ಕೊಂಡಾಡಿದರೂ ಸಾಲದು. ಕೋಟ್ಯಾನ್ ಕೋಟಿ ಸ್ತೋತ್ರಗಳು ನಿನಗೆ ಸ್ವಾಮಿ. ನೀನು ಎಂಥವನಪ್ಪ ಅಪ್ಪ, ನಿನ್ನನ್ನೇ ತ್ಯಜಿಸಿ ಕೊಟ್ಟು ಬಿಟ್ಟಿಯಲ್ಲಪ್ಪ. ಎಂತ ಪ್ರೀತಿ ನಮ್ಮ ಮೇಲೆ ಇಟ್ಟಿದ್ದೀಯಲ್ಲ ರಾಜ. ನಮ್ಮ ಜೀವಮಾನ ಕಾಲದಲ್ಲೆಲ್ಲ ನಿನ್ನನ್ನು ಸ್ತುತಿಸಿ ಕೊಂಡಾಡಿದರೂ ಸಾಲದು ಕರ್ತನೆ, ಸಾಲದು ರಾಜ. ನಿನ್ ಚಿತ್ತದಂತೆ ನಮ್ಮನ್ನು ನೆರವೇರಿಸಿ ಕಾಯ್ದು ಕಾಪಾಡು ಕರ್ತನೆ. ಯಾವಾಗಲೂ ಪರಿಶುದ್ಧರಾಗಿ ನೀತಿವಂತರಾಗಿ ಅನ್ಯರು ನಿನ್ನನ್ನು ಕಾಣುವಂತೆ ನಮ್ಮನ್ನು ಕಾಣುವಾಗ ನಿನ್ನನ್ನು ಕಾಣುವಂತೆ ಅಷ್ಟು ಪರಿಶುದ್ಧರಾಗಿ ನಮ್ಮನ್ನಿರಿಸು ಸ್ವಾಮಿ. ಅಪ್ಪ, ನಿನಗೆ ಸ್ತೋತ್ರ ರಾಜ, ಸ್ತೋತ್ರ ಒಡೆಯನೇ, ನಿನಗೆ ಸ್ತೋತ್ರ ರಾಜ. ಪರಿಶುದ್ಧಾತ್ಮ ದೇವರೇ ನಿನ್ಗೆ ಸ್ತೋತ್ರ. ನೀತಿವಂತನೇ ನಿನ್ಗೆ ಸ್ತೋತ್ರ. ಪರಿಶುದ್ಧನೇ ನಿನ್ಗೆ ಸ್ತೋತ್ರಪ್ಪ. ಅಪ್ಪ, ನಿನ್ನನ್ನು ಎಷ್ಟು ಸ್ತುತಿಸಿ ಕೊಂಡಾಡಿದರೂ ಸಾಲದು ಕರ್ತನೆ. ಅಪ್ಪ, ಜೀವದಿಂದ ಮತ್ತೆ ಸತ್ತು ಸಮಾಧಿಗೆ ಸೇರಿ ಮೃತ್ಯುಂಜಯನಾಗಿ ಅದು ನಮಗೋಸ್ಕರವಾಗಿ ಎಲ್ಲವನ್ನು ಮಾಡುತ್ತೆ ಅಲ್ಲ ಸ್ವಾಮಿ. ಶಾಂತಿಯನ್ನು ಈ ಲೋಕದಲ್ಲಿ ಬಿಟ್ಟು ಹೋದಿಯಲ್ಲ, ನನ್ನಲ್ಲಿರುವ ಶಾಂತಿಯನ್ನು ನಿಮ್ಗೆ ಕೊಡ್ತೇನೆ ಎಂದು ಕೊಟ್ಟಿರುವ ಆತನೇ ನಿನ್ಗೆ ಸ್ತೋತ್ರಪ್ಪ. ನಿನ್ನ ಶಾಂತಿ ನಿನ್ನ ಸಮಾಧಾನವನ್ನು ತಕೊಳ್ಳಲು ನಾವು ಯೋಗ್ಯತೆಯನ್ನು ಕೊಡು ಕರ್ತನೆ. ಪರಿಶುದ್ಧಾತ್ಮನನ್ನು ಸಹಾಯಕರನ್ನಾಗಿ ಕಳಿಸಿದ್ಯಲ್ಲಪ್ಪ. ನಾವು ಅಂದ್ರೇನು, ಪರಿಶುದ್ಧಾತ್ಮ ಅಂದ್ರೇನು? ಇಂಥ ಪಾಪಿಗಳಿಗೆ, ಇಂಥ ದುಷ್ಟರಿಗೆ ಪರಿಶುದ್ಧಾತ್ಮರನ್ನೇ ಸಹಾಯಕರನ್ನಾಗಿ ಕೊಟ್ಟಿದ್ಯಲ್ಲಪ್ಪ. ನಿನ್ನ ಪ್ರೀತಿ ಎಷ್ಟಿದೆ ಕರ್ತನೆ. ನಾನಿರುವಲ್ಲಿ ನೀವು ಇರ್ಬೇಕು ಅಂತ ವಾಗ್ದಾನ ಮಾಡಿದ್ಯಲ್ಲಪ್ಪ. ಅಪ್ಪ, ರಾಜ್ಯಕ್ಕೆ ನಮ್ಮನ್ನು ಸೇರಿಸುವ ಆತನೇ ನಿನ್ಗೆ ಸ್ತೋತ್ರ. ನಮ್ಮ ದ್ರೋಹಗಳನ್ನು ನಮ್ಮ ಪಾಪಗಳನ್ನು ಅಳಿಸಿ ಬಿಟ್ಟಿದೆಯಲ್ಲ ಕರ್ತನೆ, ನಿನಗೆ ಸ್ತೋತ್ರಪ್ಪ, ಸ್ತೋತ್ರ. ಅಪ್ಪ, ನಿನ್ನ ಬರೋಣಕ್ಕಾಗಿ ಸ್ತೋತ್ರ ಕರ್ತನೆ. ನಾವು ಸದಾ ಎಚ್ಚರವಾಗಿದ್ದು ಎಚ್ಚರದಿಂದ ನಿನ್ನ ಬರುವಿಕೆಯನ್ನು ನಾವು ಕಾಯ್ದುಕೊಳ್ಳುವಂತೆ ನೀನ್ ನಮ್ಮನ್ನು ಕೈ ಹಿಡಿದು ನಡೆಸಪ್ಪ. ಜಾರಿ ಬೀಳದಂತೆ, ನಿನ್ನನ್ನು ಬಿಟ್ಟು ಬಿಡದಂತೆ ಕರ್ತನೆ, ನೀನು ನಮ್ಮನ್ನು ಕೈ ಹಿಡಿದು ನಡೆಸಪ್ಪ. ಜೀವವುಳ್ಳ ದೇವರೇ, ಜೀವಿಸುವ ದೇವರೇ, ಸರ್ವಶಕ್ತನೇ, ಸರ್ವವ್ಯಾಪಿಯೇ, ಸರ್ವೋತ್ತಮನೇ, ಸರ್ವ ಸೃಷ್ಟಿಗೆ ಯಜಮಾನನೇ, ಸರ್ವವನ್ನು ಸೃಷ್ಟಿ ಮಾಡಿ ಪರಿಪಾಲಿಸುತ್ತಾ ಬಂದಿರುವ ಆತನೇ, ಆದಿಯು ಅಂತ್ಯವು ದೇವರಿಗೂ ನಮಗೂ ಮಧ್ಯಸ್ಥನಾಗಿರುವ ಆತನೇ, ನಿನಗೆ ಸ್ತೋತ್ರ. ಇರುವಾತ ದೇವರೇ, ನಿನಗೆ ಸ್ತೋತ್ರ ರಾಜ, ಸ್ತೋತ್ರ ಅಪ್ಪ, ಸ್ತೋತ್ರ ಕರ್ತನೆ. ನಮ್ಮ ಜೀವಮಾನದಲ್ಲೆಲ್ಲ ನಿನ್ನನ್ನು ಸ್ತುತಿಸ್ತಾ, ನಿನ್ನನ್ನು ಆರಾಧಿಸ್ತಾ, ನಿನ್ನನ್ನು ಘನಪಡಿಸ್ತಾ, ನಿನ್ನ ವಾಕ್ಯದಲ್ಲಿ ನೆಲೆಗೊಂಡವರಾಗಿ ಕರ್ತನೆ, ಪರಿಶುದ್ಧರಾಗಿ ನೀನು ಹೇಗೆ ಪರಿಶುದ್ಧನಾಗಿ ಜೀವಿಸ್ತೀಯ ಈ ಲೋಕದಲ್ಲಿ, ಈ ಅಂಧಕಾರ ಲೋಕದಲ್ಲಿ ನಮ್ಮನ್ನು ಪರಿಶುದ್ಧಗೊಳಿಸು ಸ್ವಾಮಿ. ನೀನಿಲ್ದೆ ನಾವು ಏನ್ ಮಾಡ್ಲಾರೆವು ಕರ್ತನೆ. ಬಲಪಡಿಸು, ನಿನ್ನ ಆತ್ಮನ ಬಲವನ್ನು ನಮ್ಗೆ ಕೊಟ್ಟು ನಾವು ನೀತಿವಂತರಾಗಿ ಪರಿಶುದ್ಧರಾಗಿ ಬಾಳುವಂತೆ ಕರ್ತನೆ ನೀನ್ ಕಾಯ್ದು ಕಾಪಾಡು ಸ್ವಾಮಿ. ಕೈ ಬಿಡಬೇಡ ಕರ್ತನೆ, ತೊರೆದು ಬಿಡಬೇಡ. ಕಣ್ಣು ಗುಡ್ಡಿನಂತೆ ಪರಿಪಾಲಿಸುತ್ತಾ ಇಲ್ಲಿವರೆಗೂ ಬಂದಿದ್ದೀಯಲ್ಲಪ್ಪ. ನಿನ್ನ ರೆಕ್ಕೆ ಮರೆಯಲ್ಲಿ ಒದಗಿಸಿದೆಯಲ್ಲ, ನಿನ್ನ ರಕ್ತ ಕೋಟೆಯಲ್ಲಿ ನಮ್ಮನ್ನು ಒದಗಿಸಿ ಕಾಯ್ತಾ ಇಷ್ಟು ವರ್ಷಗಳ ಕಾಲ ನಂಬಿಗಸ್ತನಾಗಿ ಜೀವ ಕೊಟ್ಟು ಪ್ರಾಣ ಕೊಟ್ಟು ನಮ್ಮನ್ನು ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಡೆಸುತ್ತಾ ಬಂದಿರುವ ಆತನೇ,
ಎಂಥ ಭಾಗ್ಯವಂತರು ಕರ್ತನೆ, ನಿನಗೆ ಸ್ತೋತ್ರ. ಆ ಭಾಗ್ಯ ನಿರಂತರವಾದಂಥ ಭಾಗ್ಯಕ್ಕಾಗಿ ಸ್ತೋತ್ರ. ಅಪ್ಪ, ನೀನ್ ನಮ್ಗೆ ತಂದೆ ಆಗಿದ್ಯಲ್ಲ, ನಮಗೆ ದೇವರಾಗಿದ್ಯಲ್ಲ, ಅದಕ್ಕಾಗಿ ಸ್ತೋತ್ರ. ನೀನೇ ನಮ್ಮ ಬಂಡೆ, ನೀನೇ ನಮ್ಮ ಕೋಟೆ, ದುರ್ಗ, ನಮ್ಮ ದೇವರು, ನಮ್ಮ ಆಶ್ರಯ ಗಿರಿ ನೀನೆ, ನಮ್ಮ ರಕ್ಷಣೆಯ ಕೊಂಬು ನೀನೆ, ನಮ್ಮ ವಿಮೋಚಕನು ಗುರಾಣಿಯಾಗಿರುವ ಆತನೇ, ನಿನ್ಗೆ ಸ್ತೋತ್ರಪ್ಪ. ಪರಿಶುದ್ಧನೇ, 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 ಪರಿಶುದ್ಧ ಸ್ಥಳದಲ್ಲಿ ವಾಸ ಮಾಡುವ ಆತನೇ, ರಾಜಾಧಿರಾಜನೇ, ದೇವಾದಿ ದೇವನು ನಮಗೆ ಸಿಕ್ಕಿರುವುದಕ್ಕ ಸ್ತೋತ್ರ. ಸ್ತೋತ್ರ ರಾಜ, ಸ್ತೋತ್ರ ಪ್ರಭುವೇ. ಜೀವಮಾನ ಕಾಲವೆಲ್ಲ ನಿನ್ನನ್ನು ಸ್ತುತಿಸ್ತಾ ಆರಾಧಿಸ್ತಾ ನಿನ್ನ ವಾಕ್ಯದ ನೆರಳಲ್ಲಿ ನಮ್ಮನ್ನು ನಡೆಸುತ್ತಾ ಬಾ ಸ್ವಾಮಿ. ಕೈ ಬಿಡಬೇಡ ಸ್ವಾಮಿ. ವಾಗ್ದಾನಗಳನ್ನು ಕೊಟ್ಟಿ, ವಾಗ್ದಾನಗಳನ್ನು ನಮ್ಮ ಜೀವಿತದಲ್ಲಿ ನೆರವೇರಿಸಿಕೊಟ್ಟಿರುವ ಆತನೇ, ನಿನಗೆ ಸ್ತೋತ್ರಪ್ಪ. ನಮ್ಮ ಆಲೋಚನೆಗಿಂತ ನಿನ್ನ ಆಲೋಚನೆಯು, ನಮ್ಮ ಮಾರ್ಗಗಳಿಗಿಂತ ನಿನ್ನ ಮಾರ್ಗವು, ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ಅಷ್ಟು ಉನ್ನತವಾಗಿ ನಡೆಸುತ್ತಾ ಬಂದಿದೆಯಲ್ಲ ಪ್ರಭು, ನಿನಗೆ ಸ್ತೋತ್ರ ಸ್ವಾಮಿ. ಅಪ್ಪ, ಒಂದು ಮಾತು ಹೇಳಿದ್ರೆ ಎಲ್ಲ ನಡೀತದಲ್ಲ ತಂದೆ. ನಮ್ಮ ಜೀವಿತಗಳಲ್ಲಿ ಒಂದು ಮಾತು ಹೇಳಿ ನಮ್ಮನ್ನು ಪರಿಶುದ್ಧರನ್ನಾಗಿ, ನೀತಿವಂತರನ್ನಾಗಿ ನಡೆಸು. ಕೈ ಹಿಡಿದು ನಡೆಸಪ್ಪ. ನಾವು ಕರ್ತನೆ ನಿನ್ನ ಆಜ್ಞಾವಿಧಿ ನಿಯಮಗಳನ್ನು ಅನುಸರಿಸುವವರಾಗಿ, ನಿನ್ನಲ್ಲಿ ಭಯಭಕ್ತಿಯಿಂದ ನಡೆದುಕೊಳ್ಳುವವರಾಗಿ, ನಿನ್ನಲ್ಲಿ ನಂಬಿಕೆ ನಿರೀಕ್ಷೆ ಇಟ್ಟವರಾಗಿ, ನಿನಗೆ ವಿಧೇಯರಾಗಿ, ನಮ್ಮ ಶಿಲುಬೆಯನ್ನು ಎತ್ತುಕೊಂಡು ನಿನ್ನ ಹಿಂದೆ ಬರುವಂತೆ ನಿನ್ನ ಆತ್ಮನ ಸಹಾಯ ಕೊಡು. ನಶಿಸಿ ಹೋಗುವ ಆತ್ಮಗಳನ್ನು ನಿನ್ನ ಬಳಿಗೆ ತರುವಂತೆ ಕರ್ತನೆ, ನೀನು ನಮ್ಮನ್ನು ಬಲಪಡಿಸಿ ವಾಕ್ಯದ ಬೆಳಕಲ್ಲಿ ಅವರನ್ನು ತರುವಂತೆ ನಾವು ಕೂಡ ನಡೆಯುವಂತೆ, ನಮ್ಮನ್ನು ನೋಡುವಾಗ ಕ್ರಿಸ್ತನನ್ನು ನೋಡುವಷ್ಟು ನಾವು ನೀತಿವಂತರಾಗಿ ನಡೆದುಕೊಳ್ಳುವಂತೆ ನಿನ್ನ ಆತ್ಮನ ಸಹಾಯ ಕೊಟ್ಟು ನಡೆಸಪ್ಪ. ನಿನಗೆ ಸ್ತೋತ್ರ ರಾಜ. ಎಲ್ಲವೂ ನಿನ್ನ ಚಿತ್ತ ಕರ್ತನೆ. ನಿನ್ನ ಚಿತ್ತಕ್ಕೆ ನಮ್ಮನ್ನೆಲ್ಲ ಒಪ್ಪಿಸ್ಕೊಡ್ತೇನೆ ರಾಜ. ಸೇರಿ ಬಂದಿರುವ ನಮ್ಮೆಲ್ಲರನ್ನು, ಬಾರದೆ ಇರುವವರನ್ನು ಕರ್ತನೆ, ಅವರಿರುವ ಜಾಗಗಳಲ್ಲಿ ಏನು ತೊಂದರೆ ಇದೆಯೋ, ಏನು ಕಷ್ಟದಲ್ಲಿದ್ದಾರೋ, ಯಾವ ಇದರಿಂದ ನಿನ್ನ ಬಳಿಗೆ ಬಂದಿದ್ದಾರೋ ಕರ್ತನೆ, ಎಲ್ಲರನ್ನು ಆಶೀರ್ವದಿಸು. ಆತ್ಮೀಕ ಆಹಾರ, ದೈಹಿಕವಾದಂತ ಬಲ, ಶಕ್ತಿಯನ್ನು ನೀನು ಕೊಟ್ಟು ನಡೆಸಪ್ಪ. ಅಪ್ಪ, ನಿನ್ಗೆ ಸ್ತೋತ್ರ ರಾಜ. ಸ್ತೋತ್ರ ಕರ್ತನೆ, ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಸ್ತುತಿ ಸ್ತೋತ್ರಗಳ ಮಧ್ಯದಲ್ಲಿ ವಾಸ ಮಾಡುವ ಆತನೇ, ನಿನಗೆ ಸ್ತೋತ್ರಪ್ಪ. ಅಪ್ಪ, ಈ ಸಭೆಯನ್ನು, ಸಭೆಯ ಪಾಲಕರನ್ನು ನಿನ್ನ ಆಶೀರ್ವದಿಸು. ಅವರ ಕುಟುಂಬದಲ್ಲಿರುವ ಪ್ರತಿ ಒಬ್ಬೊಬ್ಬರನ್ನು ನೀನು ಕೈ ಹಿಡಿದು ನಡೆಸು. ಎಲ್ಲರನ್ನು ಕರ್ತನೆ, ಎಲ್ಲರನ್ನು ಸ್ವಾಮಿ. ಹೌದು ಕರ್ತನೆ, ನೀನು ಯಾವಾಗಲೂ ತಪ್ಪು ಹುಡುಕುವವನೆಲ್ಲ, ನಿತ್ಯವೂ ಕೋಪಿಸುವವನೆಲ್ಲ, ಅದಕ್ಕಾಗಿ ಸ್ತೋತ್ರ. ನಮ್ಮನ್ನು ಕ್ಷಮಿಸಿ ನಿನ್ನ ರಕ್ಷಣೆಯ ಮಾರ್ಗದಲ್ಲಿ ನಮ್ಮ ನಡೆಸುವಾತನೆ, ನಿನ್ನ ಚಿತ್ತಕ್ಕೆ ನಮ್ಮನ್ನೆಲ್ಲ ಒಪ್ಪಿಸಿಕೊಡುತ್ತ ಈ ಪ್ರಾರ್ಥನೆಯನ್ನು ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ರಕ್ಷಕನೇ. ಆಮೇಲೆ ಆಮೇಲೆ ಉತ್ತಮವಾದಂತ ಪ್ರಾರ್ಥನೆಗಾಗಿ ಹಿರಿಯರಾದಂತ ಇಲ್ಲಿ ನಮ್ಮವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಸಮಯದಲ್ಲಿ ನಮ್ಮ ಸಭಾ ಸಂಗೀತಗಳಲ್ಲಿ 78ನೇ ಸಂಗೀತವನ್ನು ಹಾಡಿಕೊಳ್ಳೋಣ. ಮೊದಲು ಮತ್ತು 2ನೇ ಚರಣವನ್ನು. 78ನೇ ಸಂಗೀತ. ಕಾಪಾಡುವವ ದೇವರೇ, ಸಂತೋಷವುಳ್ಳ ಯೋಚನೆ. ಕಾಪಾಡುವವ ದೇವರೇ, ಸಂತೋಷವುಳ್ಳ ಯೋಚನೆ. ನಾನೇಲಿ ಹೇಗೆ ಇದ್ದರೂ ಕಾಪಾಡುವವ ನಾತನು.
ಕಾಪಾಡುವವ ದೇವರೇ ತಾನ ಸ್ವಹಸ್ತದಿಂದಲೇ ಆ ಧೈರ್ಯ ಬಿಟ್ಟು ನಂಬುವೆ ಕಾಪಾಡುವವ ದೇವರೇ ಒಂದೊಂದು ವೇಳೆ ದುಃಖವು ಒಂದೊಂದು ವೇಳೆ ಸುಖವು ಹೇಗಿದ್ದರು ನಿಶ್ಚಿಂತೆಯೇ ಕಾಪಾಡುವವ ನಾತನೇ ಕಾಪಾಡುವವ ದೇವರೇ ತನ್ನ ಸ್ವಹಸ್ತದಿಂದಲೇ ಆ ಧೈರ್ಯ ಬಿಟ್ಟು ನಂಬುವೆ ಕಾಪಾಡುವವ ದೇವರೇ. ದೇವರ ಪರಿಶುದ್ಧವಾದ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಕೂಡಿ ಬಂದಿರುವಂತಹ ದೇವರ ಮಂದೆಯನ್ನ ಮತ್ತೊಮ್ಮೆ ರಕ್ಷಕನಾದಂತ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಸ್ವಾಗತಿಸುತ್ತೇನೆ. ಕರ್ತನು ನಮ್ಮೊಂದಿಗಿದ್ದು ನಮ್ಮನ್ನು ಆಶೀರ್ವಾದ ಮಾಡಲಿ. ದೇವರ ವಾಕ್ಯದ ಭಾಗಕ್ಕೆ ನಾವು ಹೋಗುವಾಗ ದಾನಿಯೇಲನು ಬರೆದಂತ ಪ್ರವಾದನೆ ಪುಸ್ತಕದಲ್ಲಿ 6ನೇ ಅಧ್ಯಾಯ 25ರಿಂದ ಕೆಲವೊಂದು ವಚನಗಳವರೆಗೆ ನಾವು ಧ್ಯಾನ ಮಾಡುವಾಗ ಅಲ್ಲಿ ದಾರಿವೇಷನಾದಂತ ರಾಜನು ಪರಲೋಕದ ದೇವರನ್ನ ಕುರಿತು ತಾನು ಈ ಭೂಮಿ ಮೇಲೆ ದೇವರ ಚಿತ್ತವನ್ನ ನೆರವೇರಿಸುವಂತ ಕಾರ್ಯವನ್ನ ಆತನು ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳಿಗೆ ಪತ್ರದ ಮುಖಾಂತರವಾಗಿ ಬರೆದು ತಿಳಿಸುವುದನ್ನ ನಾವು ನೋಡುವಂತರಾಗಿದ್ದೇವೆ. 25ನೇ ವಚನದಿಂದ 28 ವಚನಗಳ ತನಕ. ಆಗ ರಾಜನಾದ ದಾರಿವೇಷನು ಲೋಕದಲ್ಲೆಲ್ಲ ವಾಸಿಸುವ ಸಕಲ ಜನಾಂಗ ಕುಲ ಭಾಷೆಗಳವರೆಗೆ ಈ ಪ್ರಸಿದ್ಧ ಪತ್ರವನ್ನು ಬರೆಸಿದನು. ನಿಮಗೆ ಸುಖವು ಹೆಚ್ಚೆಚ್ಚಾಗಲಿ. ನಾನಾಳುವ ರಾಜ್ಯದವರೆಲ್ಲರೂ ದಾನಿಯೇಲನ ದೇವರಿಗೆ ಭಯಭಕ್ತಿಯಿಂದ ನಡೆದುಕೊಳ್ಳಬೇಕೆಂದು ಆಜ್ಞಾಪಿಸುತ್ತೇನೆ. ಆತನೇ ಜೀವ ಸ್ವರೂಪನಾದ ಸನಾತನ ದೇವರು. ಆತನ ರಾಜ್ಯವು ಎಂದಿಗೂ ಉಳಿಯದು. ಆತನ ಆಳ್ವಿಕೆಯು ಶಾಶ್ವತವಾಗಿರುವುದು. ಆತನು ಉದ್ಧರಿಸುವವನು, ರಕ್ಷಿಸುವವನು, ಭೂಮ್ಯಾಕಾಶಗಳಲ್ಲಿ ಅದ್ಭುತಗಳನ್ನು ಮಹತ್ವಗಳನ್ನು ನಡೆಸುವವನು ಆಗಿದ್ದಾನೆ. ಆತನೇ ದಾನಿಯೇಲನನ್ನು ಸಿಂಹಗಳ ಬಾಯಿಂದ ತಪ್ಪಿಸಿದನು ಎಂಬುದಾಗಿ. ದಾನಿಯೇಲನ ಪರೀಕ್ಷೆಯಾದ ನಂತರ ದಾನಿಯೇಲನು ದೇವರಿಗೆ ನಿಷ್ಠೆಯಿಂದ ನಡೆದುಕೊಂಡದ್ದರಿಂದ ದಾನಿಯೇಲನ ಜೀವಿತದಲ್ಲಿ ದೇವರು ಅದ್ಭುತ ಕಾರ್ಯಗಳನ್ನ ಮಹತ್ ಕಾರ್ಯಗಳನ್ನ ಮಾಡಿದ್ದನ್ನ ನೋಡುವಂತ ಒಂದು ಅವಕಾಶವನ್ನ ರಾಜನಾದಂತ ದಾರಿವೇಷನು ಪಡೆದುಕೊಳ್ಳುವಂತನಾಗಿದ್ದಾನೆ. ಈತನ ಅನುಭವದ ಮೇಲೆ ಆತನು ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳಿಗೆ ಈ ನೇರವಾದಂತ ಸಂದೇಶವನ್ನ ಕಳಿಸ್ತಾನೆ. ಅದೇನಂತಂದ್ರೆ ಸತ್ಯದೇವರಾದಂತ ದೇವರ ವಿಷಯವಾದಂತ ಸಾಕ್ಷಿ. ಇಲ್ಲಿ ಆತನ ಬರೆಯುತ್ತಾನೆ, ನಾನಾಳುವ ರಾಜ್ಯದವರೆಲ್ಲರೂ ವರ್ಷನ ಕಾಲದಲ್ಲಿ ಹಿಂದೂಸ್ತಾನ ಮೊದಲುಗೊಂಡು ಲೋಕದಲ್ಲಿರ್ತಕ್ಕಂಥ ಸಮಸ್ತ ರಾಜ್ಯ ದೇಶಗಳು ಕೊರೆಸನ ಅಧೀನದಲ್ಲಿತ್ತು. ಕೊರೆಸನ ಅಧೀನದಲ್ಲಿ ಮಾತ್ರವಲ್ಲದೆ ಬಾಬೆಲ್ ಸಂಸ್ಥಾನವನ್ನ ಆಡಳಿತ ಮಾಡುತ್ತಿದ್ದಂತ ನೆಬೂಕದ್ನೆಚ್ಚರನ ಕಾಲದಿಂದಲೂ ಇಡೀ ವಿಶ್ವವೇ ಬಾಬೆಲ್ ಸಂಸ್ಥಾನದ ಅಧೀನದಲ್ಲಿತ್ತು. ನೆಬೂಕದ್ನೆಚ್ಚರ ರಾಜನ ಅಧೀನದಲ್ಲಿತ್ತು. ಇಡೀ ದೇಶ ಎಂಬುದಾಗಿ ಹೇಳುವಾಗ ಇಡೀ ಪ್ರಪಂಚವನ್ನ ಹೋಲುತ್ತಿತ್ತು. ಇಡೀ ಪ್ರಪಂಚವನ್ನೇ ಅದು ಸಂಬೋಧಿಸುವ ಹಾಗೆ ಇತ್ತು. ಇಡೀ ಪ್ರಪಂಚಕ್ಕೆ ಸಂಬಂಧಪಟ್ಟದ್ದಾಗಿತ್ತು. ಅದಕ್ಕಾಗಿ ಆತನು ಬರಿತಾನೆ, ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳಿಗೆ ಎಂಬುದಾಗಿ. ಆತನ ಸಾಕ್ಷಿ ಏನಪ್ಪಾ ಅಂತ ಹೇಳುವಾಗ, ದಾನಿಯೇಲನ ದೇವರೇ ನಿಜವಾದಂತ ದೇವರು. ಆತನೇ ಜೀವ ಸ್ವರೂಪನಾದ ಸನಾತನ ದೇವರು. ಈ ಸತ್ಯ ತಾನೇ ಆದಿಯಿಂದಲೂ ಅಂತ್ಯದವರೆಗೂ
ಈ ಭೂಮಿ ಮೇಲೆ ವಾಸಿಸುತ್ತಿರುವ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳಿಗೆ ತಿಳಿದು ಬರಲು ಸಾರಿ ಹೇಳಬೇಕಾದಂತ ಸತ್ಯವಾಗಿದೆ. ತಂದೆಯಾದ ದೇವರು ಈ ಭೂಮಿ ಮೇಲೆ ತನ್ನನ್ನ ಅರಿಯದೆ ಜೀವಿಸುತ್ತಿರುವ ಪ್ರತಿಯೊಬ್ಬ ಮಾನವನಿಗೂ ಈ ಸಂದೇಶವನ್ನ ಕಳಿಸಲು ಇಷ್ಟಪಡ್ತಾನೆ, ಈ ಸಂದೇಶವನ್ನ ತಿಳಿಸಲು ಇಷ್ಟಪಡ್ತಾನೆ. ಪ್ರತಿಯೊಬ್ಬ ಮಾನವನು ಈ ಸಂದೇಶವನ್ನ ಗ್ರಹಿಸಿಕೊಂಡು ತನ್ನನ್ನು ಸೃಷ್ಟಿಸಿದಂತ ಸೃಷ್ಟಿಕರ್ತನಾದಂತ ಸತ್ಯ ದೇವರ ಬಳಿಗೆ ಹಿಂತಿರುಗಿ ಬರಬೇಕೆಂದು ಅಪೇಕ್ಷಿಸುವಂತವನಾಗಿದ್ದಾನೆ. ಅದಕ್ಕಾಗಿಯೇ ದೇವರು ನೆಬೂಕದ್ನೆಚ್ಚರನ ಕಾಲದಲ್ಲಿ ಯೆರೂಸಲೇಮ್ ನಗರವನ್ನ ನೆಬೂಕದ್ನೆಚ್ಚರನ ಕೈಗೆ ಒಪ್ಪಿಸಿಕೊಡುವುದಕ್ಕಾಗಿ ಕಾರ್ಯ ಮಾಡುವಂತವನಾಗಿದ್ದಾನೆ. ದೇವರ ನಿಷ್ಠೆಯುಳ್ಳ ದೇವರ ಮಕ್ಕಳು ದೇವರನ್ನ ತಿಳಿಯಲಾರದೆ ಲೋಕವನ್ನೇ ಅಧಿಕಾರದಲ್ಲಿಟ್ಟುಕೊಂಡು ನಡೆಸುತ್ತಿರುವ ಲೋಕದ ಅಧಿಕಾರಿಗಳಿಗೆ ಸತ್ಯ ದೇವರು ಯಾರು ಎಂಬುದನ್ನ ತಿಳಿಸುವಂತ ಒಂದು ಅವಕಾಶವನ್ನ ಕೊಡ್ತಾರೆ. ಈ ಅವಕಾಶವು ತನ್ನ ಸೇವಕರಿಗೆ ಸಿಗಬೇಕಾದರೆ ನೆಬೂಕದ್ನೆಚ್ಚರನು ದಂಡೆತ್ತಿ ಇಸ್ರೇಲ್ ದೇಶದ ಮೇಲೆ ಬಂದು ಇಸ್ರೇಲ್ ದೇಶವನ್ನ ವಶಪಡಿಸಿಕೊಂಡು ಇಸ್ರೇಲ್ ದೇಶದಲ್ಲಿದ್ದಂತ ದೇವ ಜನರನ್ನ ತಾನಿರುವಂತ ಸ್ಥಳಕ್ಕೆ ತೆಗೆದುಕೊಂಡು ಹೋಗಿ ಅವರನ್ನ ಸಾಕಿ ಸಲಹಿ ಅವರನ್ನ ಬೆಳೆಸ್ತಾರೆ. ಜೊತೆಗೆ ತನಗರಿವಿಲ್ಲದೆ ದೇವರ ಚಿತ್ತವನ್ನ ನೆರವೇರಿಸಲು ದೇವರ ಆತ್ಮನು ಅವರಲ್ಲಿ ಕಾರ್ಯ ಮಾಡುವಂಥದ್ದನ್ನ ನಾವು ನೋಡುವಂತರಾಗಿದ್ದೇವೆ. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ದಾನಿಯೇಲನು ತನಗಾದಂತಹ ಕನಸನ್ನು ಅರ್ಥವನ್ನ 7ನೇ ಅಧ್ಯಾಯದಲ್ಲಿ ತಿಳಿಸಿದ ಮೇಲೆ ದಾನಿಯೇಲನು ಈ ಪ್ರಾರ್ಥನೆಯನ್ನ ಮಾಡ್ತಾನೆ. ಮೊದಲ 2ನೇ ಅಧ್ಯಾಯ 30ನೇ ವಚನದಲ್ಲಿ 20ನೇ ವಚನದಲ್ಲಿ 2ನೇ ಅಧ್ಯಾಯ 20ನೇ ವಚನ, ದೇವರ ನಾಮಕ್ಕೆ ಯುಗ ಯುಗಾಂತರಗಳಲ್ಲಿಯೂ ಕೊಂಡಾಟವಾಗಲಿ, ಜ್ಞಾನ ತ್ರಾಣಗಳು ಆತನ ಮಗಳೇ, ಕಾಲ ಸಮಯಗಳನ್ನು ಮಾರ್ಪಡಿಸುತ್ತಾನೆ, ರಾಜರನ್ನು ತಳ್ಳುತ್ತಾನೆ, ನಿಲ್ಲಿಸುತ್ತಾನೆ. ಜ್ಞಾನಿಗಳ ಜ್ಞಾನವು ವಿವೇಕಗಳ ವಿವೇಕವು ಆತನ ವರವೇ. ಆತನು ಅಗಾಧ ವಿಷಯಗಳನ್ನು ಗೂಢಾರ್ಥಗಳನ್ನು ಬಯಲಿಗೆ ತರುತ್ತಾನೆ. ಕತ್ತಲೆಯಲ್ಲಿ ಅಡಗಿರುವುದು ಆತನಿಗೆ ಗೋಚರ, ತೇಜಸ್ಸು ಆತನಲ್ಲಿ ನೆಲೆಗೊಂಡಿವೆ. ನನ್ನ ಪಿತೃಗಳ ದೇವರೇ, ನಿನ್ನನ್ನು ಸ್ತುತಿಸುತ್ತೇನೆ, ಕೊಂಡಾಡುತ್ತೇನೆ. ನೀನು ನನಗೆ ಜ್ಞಾನ ತ್ರಾಣಗಳನ್ನು ದಯಪಾಲಿಸಿ ನಾವು ಬೇಡಿದ್ದನ್ನು ನನಗೆ ತೋರ್ಪಡಿಸಿದೆಯಲ್ಲ ಎಂಬುದಾಗಿ. ದಾನಿಯೇಲನಿಗೂ ಕೂಡ ದೇವರು ಈ ಸತ್ಯವನ್ನ ತಿಳಿದು ದೇವರಿಗೆ ಸ್ತೋತ್ರ ಹೇಳುವಂತೆ ಕಾರ್ಯ ಮಾಡುವುದನ್ನ ನಾವು ನೋಡುವಂತರಾಗಿದ್ದೇವೆ. ತಂದೆಯಾದ ದೇವರು ಈ ಲೋಕದಲ್ಲಿ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳ ಮೇಲೆ, ಈ ಲೋಕದ ಮೇಲೆ, ಇಡೀ ವಿಶ್ವದ ಮೇಲೆ ನಡೆಯುವಂತ ಪ್ರತಿಯೊಂದು ಕಾರ್ಯಗಳ ಮೇಲೆ ತನ್ನ ಹತೋಟಿಯನ್ನ ಇಟ್ಟಿದ್ದಾನೆ ಮತ್ತು ಪ್ರತಿಯೊಂದನ್ನು ತನ್ನ ಜ್ಞಾನದ ಮುಖಾಂತರವಾಗಿ ತನ್ನ ಭುಜಬಲ ಪರಾಕ್ರಮದಿಂದ ನಡೆಸುತ್ತಾ ಈ ಭೂಮಿ ಮೇಲೆ ತನ್ನ ನಾಮದ ಮಹತ್ತನ್ನ ಈ ಲೋಕದಲ್ಲಿ ಜೀವಿಸುವಂತ ಪ್ರತಿಯೊಬ್ಬ ಮಾನವನಿಗೂ ಎಲ್ಲಾ ಕಾಲದಲ್ಲಿಯೂ ಎಲ್ಲಾ ಯುಗಗಳಲ್ಲಿಯೂ ಜೀವಿಸುತ್ತಿರುವ ಪ್ರತಿಯೊಬ್ಬ ಮಾನವನಿಗೂ ತಿಳಿಸುತ್ತಾ ಬರುವಂತವನಾಗಿದ್ದಾನೆ. ಕಾರಣ 1 ತಿಮೋಥಿದವರು ಬರೆದ ಪತ್ರಿಕೆ 7ನೇ ಅಧ್ಯಾಯದಲ್ಲಿ ಈ ಮಾತನ್ನ ನಾವು ನೋಡುವಂತರಾಗಿದ್ದೇವೆ. ಪೌಲನು ಈ ಸತ್ಯವನ್ನ ನಮಗೆ ತಿಳಿಸ್ತಾನೆ. ಎಲ್ಲ ಮನುಷ್ಯರು 4ನೇ ವಚನದಲ್ಲಿ ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದೇ ಆತನ ಚಿತ್ತವಾಗಿದೆ. ದೇವರು ತನ್ನ ಒಬ್ಬನೇ ಮಗನಾದಂತಹ ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ಕಳಿಸಿಕೊಡುವಾಗ ಲೋಕವನ್ನ ಪ್ರೀತಿಸಿ ಲೋಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮಾನವನು ಆತನನ್ನ ನಂಬುವಂತೆ ಈ ಲೋಕಕ್ಕೆ ಒಂದು ಅವಕಾಶವನ್ನು ಒದಗಿಸಿಕೊಟ್ಟು ಆತನನ್ನ ನಂಬುವುದರ ಮುಖಾಂತರವಾಗಿ
ನಂಬುವಂತಹ ಪ್ರತಿಯೊಬ್ಬ ಮನುಷ್ಯನು ರಕ್ಷಿಸಲ್ಪಟ್ಟು ದೇವರ ಸಾನ್ನಿಧ್ಯವನ್ನ ಸೇರುವಂತ ಅವಕಾಶವನ್ನ ಒದಗಿಸಿಕೊಟ್ಟು ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳವರು ಎಲ್ಲ ಕಾಲಕ್ಕೂ ಸೃಷ್ಟಿಯಾಗುವಂತಹ ಪ್ರತಿಯೊಂದು ಯುಗದಲ್ಲಿಯೂ ಪ್ರತಿಯೊಬ್ಬ ಮಾನವನು ಸಹ ದೇವರ ಚಿತ್ತವನ್ನ ನೆರವೇರಿಸುವುದರ ಮುಖಾಂತರವಾಗಿ, ದೇವರನ್ನ ಅರಿಯುವುದರ ಮುಖಾಂತರವಾಗಿ, ಸತ್ಯ ದೇವರನ್ನ ಕಂಡುಕೊಂಡು ಆತನನ್ನ ಆರಾಧಿಸುವುದರ ಮುಖಾಂತರವಾಗಿ, ಯೇಸು ಕ್ರಿಸ್ತನ ನಾಮದ ಬಲದಿಂದ ರಕ್ಷಿಸಲ್ಪಟ್ಟು ನಿತ್ಯ ಜೀವವನ್ನು ಹೊಂದುವುದು ದೇವರ ಚಿತ್ತವಾಗಿದೆ. ಆದಿಯಿಂದಲೂ ಅಂತ್ಯದವರೆಗೂ ಈ ಒಂದು ಕಾರ್ಯಕ್ಕಾಗಿ ದೇವರು ಈ ಭೂಮಿ ಮೇಲೆ ಹೋರಾಟ ಮಾಡುವಂತವನಾಗಿದ್ದಾನೆ. ಈ ಹೋರಾಟವು ಮಾನವನ ಹೃದಯವನ್ನ ಗೆಲ್ಲುವಂಥದ್ದು. ರಾಜಾದಿ ರಾಜರುಗಳು ತಮ್ಮನ್ನು ಸೃಷ್ಟಿ ಮಾಡಿದಂತ ಸೃಷ್ಟಿಕರ್ತನನ್ನ ತಿಳಿಯದೆ ಬದುಕುತ್ತಿರುವಾಗ ಅವರ ರಕ್ಷಣೆಗಾಗಿ ಈ ಕಾರ್ಯವನ್ನು ಮಾಡುವಂತ ಮತ್ತು ಅವರ ಮುಖಾಂತರವಾಗಿ ಈ ಲೋಕದಲ್ಲಿ ವಾಸಿಸುವಂತ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳವರಿಗೆ ತನ್ನ ಭುಜ ಬಲ ಮಹತ್ವಗಳನ್ನ ತಿಳಿಸಲು ದೇವರು ಕಾರ್ಯ ಮಾಡುವಂತನಾಗಿದ್ದಾರೆ. ಅದಕ್ಕಾಗಿಯೇ ತನ್ನ ನಿಷ್ಠೆಯಿಂದ ಬದುಕುತ್ತಿದ್ದಂತ ತನ್ನ ಜನರನ್ನ, ತನ್ನ ಭಕ್ತರನ್ನ, ತನ್ನ ಮಕ್ಕಳನ್ನ ಅಲ್ಲಿಗೆ ಸೆರೆಯಾಳುಗಳಾಗಿ ಕಳಿಸುವಂತವನಾಗಿದ್ದ. ದೇವರ ಮಕ್ಕಳಾದಂತ ನಾವು ಈ ಸತ್ಯ ಸಂದೇಶಕ್ಕಾಗಿ ಈ ಭೂಮಿ ಮೇಲೆ ಜೀವಿಸುತ್ತಾ ಇದ್ದೇವೆ. ಯೇಸು ಕ್ರಿಸ್ತನನ್ನ ನಂಬಿ ಆತನನ್ನು ಆರಾಧಿಸುತ್ತಿರುವ ಪ್ರತಿಯೊಬ್ಬ ವಿಶ್ವಾಸಿಯೂ ಕೂಡ ಈ ಲೋಕದಲ್ಲಿ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳಿಗೆ ಪರಾತ್ಪರನಾದಂತ ಸತ್ಯ ದೇವರಾದಂತ ಜೀವ ಸ್ವರೂಪನಾದಂತ ತಂದೆಯಾದ ದೇವರ ಸತ್ಯದ ಸುವಾರ್ತೆಯ ಸಂದೇಶವನ್ನ ಈ ಲೋಕದ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳಿಗೆ ಸಾರಿ ಹೇಳುವ ಸಂದೇಶಕರಾಗಿದ್ದಾರೆ. ಸದ್ರಕ್ ಮೇಷಕ್ ಅಬೇದ್ನೆಗೋ ದಾನಿಯೇಲ ಈ ನಾಲ್ವರ ಮುಖಾಂತರವಾಗಿ ತನ್ನನ್ನ ಪ್ರೀತಿಸುವಂತ, ತನಗೆ ಭಯಭಕ್ತಿಯುಳ್ಳವರಾಗಿ ನಡ್ಕೊಳ್ಳುವಂತ, ತನ್ನನ್ನ ಸನ್ಮಾನಿಸುತ್ತಿರುವಂತ ತನ್ನ ಜನರು ಹೀಗಿರಬೇಕೆಂಬುದಾಗಿ ಇವರ ಮುಖಾಂತರವಾಗಿ ಮಾಡಿದ ಕಾರ್ಯವನ್ನೇ ದೇವರು ಎಲ್ಲಾ ಕಾಲಕ್ಕೂ ತನ್ನನ್ನ ಪ್ರೀತಿಸುವಂತ ತನ್ನ ಭಕ್ತರ ಜೀವಿತದ ಮುಖಾಂತರವಾಗಿ ಮಾಡಲು ಇಚ್ಛಿಸುತ್ತಾನೆ. ಜೀವ ಸ್ವರೂಪನಾದಂತ ಸನಾತನ ದೇವರ ಬಗ್ಗೆ ಈ ಲೋಕವು ತಿಳಿಯಬೇಕಾದ ಸತ್ಯವನ್ನ ತಿಳಿಯಬೇಕೆಂಬುದಾಗಿ ಆತನು ಬಯಸುವಂತವನಾಗಿದ್ದಾನೆ. ದಾರ್ಯವೇಶನು ಮಾತ್ರ ಈ ಮಾತುಗಳನ್ನ ಹೇಳದೆ ನೆಬೂಕದ್ನೆಚ್ಚರನು ಕೂಡ ದೇವರ ಕುರಿತಾಗಿ ಈ ಸಂದೇಶವನ್ನ ತಿಳಿಸುವಂತವನಾಗಿದ್ದಾನೆ. ದಾನಿಯೇಲನು ಬರೆದಂತ ಪ್ರವಾದನೆ 4ನೇ ಅಧ್ಯಾಯದಲ್ಲಿ 1ರಿಂದ 3 ವಚನಗಳನ್ನ ನಾವು ನೋಡುವಾಗ ಅಲ್ಲಿ ಹೀಗೆ ತಿಳಿಸುವಂತದ್ದಾಗಿ, ಲೋಕದಲ್ಲೆಲ್ಲ ವಾಸಿಸುವ ಸಕಲ ಜನಾಂಗ ಕುಲ ಭಾಷೆಗಳವರೆಗೆ ರಾಜನಾದ ನೆಬೂಕದ್ನೆಚ್ಚರನ ಪ್ರಕಟಣೆ. ನೆಬೂಕದ್ನೆಚ್ಚರನಿಗೆ ಅರ್ಥ ಆಗುವ ಮೊದಲೇ ಯಾವ ದೇಶಕ್ಕೆ ದಂಡೆತ್ತಿ ಬಂದು ತನ್ನ ಜನರನ್ನ ಕರೆದುಕೊಂಡು ಹೋಗಿದನೋ ಆ ರಾಜನಿಗೂ ಈ ಸತ್ಯವು ಪ್ರಕಟವಾಗುವಂತೆ ದೇವರು ಕಾರ್ಯ ಮಾಡಿದ್ದಾರೆ. ಸತ್ಯ ದೇವರನ್ನ ಅರಿಯಲಾರದ ರಾಜನು ಸತ್ಯ ದೇವರನ್ನ ಆರಾಧನೆ ಮಾಡ್ತಿದ್ದಂತ ಜನರ ಮೇಲೆ ಆಕ್ರಮಣ ಮಾಡಿ ಅವರ ಮೇಲೆ ಜಯ ಹೊಂದಿ ಅವರನ್ನ ತನ್ನ ಅಧೀನಕ್ಕೆ ತೆಗೆದುಕೊಂಡು ಇಟ್ಟುಕೊಂಡು ಅಲ್ಲಿ ಅವರನ್ನ ಸಲಹುತ್ತಿರುವಾಗ ದೇವರು ಈ ಸತ್ಯವನ್ನ ಅವನಿಗೆ ಅರ್ಥ ಆಗುವಂತೆ ಕಾರ್ಯ ಮಾಡ್ತಾರೆ. ದಾನಿಯೇಲನ ಮುಖಾಂತರವಾಗಿ ನೆಬೂಕದ್ನೆಚ್ಚರನಿಗೆ ಬಿದ್ದಂತ ಕನಸಿನ ಅರ್ಥವನ್ನ ತಿಳಿಸ್ತಾರೆ. ಕೇವಲ ದಾನಿಯೇಲನು ನೆಬೂಕದ್ನೆಚ್ಚರನಿಗೆ ಮಾತ್ರ ಈ ಸತ್ಯವನ್ನ ಗೋಚರ ಮಾಡದೆ ಈ ಭೂಮಿ ಮೇಲೆ ವಾಸಿಸುತ್ತಿರುವ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳಿಗೆ ಈ ಸತ್ಯವನ್ನ ತಿಳಿಸುವ ಹಾಗೆ ದೇವರು ಕಾರ್ಯ ಮಾಡ್ತಾರೆ. ನೆಬೂಕದ್ನೆಚ್ಚರನು ಕಂಡಂತ ಪ್ರತಿಮೆಯ ಕನಸು, ಅದರ ಅರ್ಥ
ಪ್ರವಾದನೆಯನ್ನ ಓದಿ ಗ್ರಹಿಸಿಕೊಳ್ಳುವಾಗ ದೇವರ ಮಕ್ಕಳಿಗೆ ದೇವರ ವಾಕ್ಯವನ್ನ ಓದಲು ಮನಸ್ಸು ಮಾಡುವಂತ ಪ್ರತಿಯೊಬ್ಬರಿಗೆ ಈ ಪ್ರವಾದನೆಯನ್ನ ಓದಿದಾಗ ಇಡೀ ಪ್ರಪಂಚದ ಇತಿಹಾಸವನ್ನೇ ದೇವರಲ್ಲಿ ತಿಳಿಸುವುದನ್ನ ನಾವು ನೋಡಬಹುದಾಗಿದೆ ಮತ್ತು ಪ್ರತಿಯೊಬ್ಬ ಮನುಷ್ಯನು ಗ್ರಹಿಸಿಕೊಳ್ಳಬಹುದಾಗಿದೆ. ಅದಕ್ಕಾಗಿಯೇ ದೇವರು ಈ ಮರ್ಮವನ್ನ ದಾನಿಯೇಲನ ಮುಖಾಂತರವಾಗಿ ನೆಬೂಕದ್ನೆಚ್ಚರನಿಗೆ ತಿಳಿಸ್ತಾರೆ. ಈ ಸತ್ಯವನ್ನ ಅರಿತಂತ ನೆಬೂಕದ್ನೆಚ್ಚರನು ಜೀವ ಸ್ವರೂಪನಾದಂತ ದೇವರನ್ನ ಹಾಡಿ ಹೊಗಳುತ್ತಾ ಲೋಕದಲ್ಲೆಲ್ಲ ವಾಸಿಸುವ ಸಕಲ ಜನಾಂಗ ಕುಲ ಭಾಷೆಗಳವರಿಗೆ ರಾಜನಾದ ನೆಬೂಕದ್ನೆಚ್ಚರನ ಪ್ರಕಟಣೆ, ನಿಮಗೆ ಸುಖವು ಹೆಚ್ಚೆಚ್ಚಾಗಲಿ, ಪರಾತ್ಪರ ದೇವರು ನನ್ನ ವಿಷಯದಲ್ಲಿ ನಡೆಸಿರುವ ಮಹತ್ತುಗಳನ್ನು ಅದ್ಭುತಗಳನ್ನು ಪ್ರಚುರಪಡಿಸಬೇಕೆಂದು ನನಗೆ ವಿಹಿತವಾಗಿ ತೋರಿ ಬಂದಿದೆ. ಆತನ ಮಹತ್ತುಗಳು ಎಷ್ಟೋ ಅತಿಶಯ, ಆತನ ಅದ್ಭುತಗಳು ಎಷ್ಟೋ ವಿಶೇಷ. ಆತನ ರಾಜ್ಯವು ಶಾಶ್ವತ ರಾಜ್ಯ, ಆತನ ಆಳ್ವಿಕೆಯು ತಲಾಂತರಕ್ಕೂ ನಿಲ್ಲುವುದು ಎಂಬುದಾಗಿ ದೇವರ ವಾಕ್ಯದಲ್ಲಿ ದಾನಿಯೇಲನ ಮುಖಾಂತರವಾಗಿ ಈ ಸತ್ಯವನ್ನ ದೇವರು ನಮಗೆ ಪ್ರಕಟ ಮಾಡ್ತಾನೆ. ಅನ್ಯ ಜನರು ತಾವು ತಿಳಿಯದಂತ ದೇವರನ್ನ ತಿಳಿದುಕೊಳ್ಳುವ ಹಾಗೆ ದೇವರು ಕಾರ್ಯ ಮಾಡ್ತಾರೆ. ಅವರು ಮನಃಪೂರ್ವಕವಾಗಿ ಒಪ್ಪಿಕೊಳ್ಳುವಂತೆ ದೇವರು ಕಾರ್ಯ ಮಾಡ್ತಾರೆ. ಅವರೆಂದು ಕಂಡು ಕೇಳಲಾರದಂತ ಸತ್ಯವನ್ನ ಅವರು ಗ್ರಹಿಸಿಕೊಳ್ಳುವಂತೆ ದೇವರು ಕಾರ್ಯ ಮಾಡ್ತಾನೆ. ಒಬ್ಬ ರಾಜನು ನಿತ್ಯನಾದಂತ ದೇವರನ್ನ ಅರ್ಥ ಮಾಡಿಕೊಳ್ಳುವುದಾದ್ರೆ ಇಡೀ ದೇಶದಲ್ಲಿ ವಾಸಿಸುವಂತ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳೆಲ್ಲರೂ ನಿಜವಾದಂತ ದೇವರನ್ನ ಅರ್ಥ ಮಾಡಿಕೊಳ್ಳುವಂತ ಒಂದು ಅವಕಾಶವನ್ನ ಪಡೆದುಕೊಳ್ಳುವಂತನಾಗಿದ್ದಾರೆ. ಅದಕ್ಕಾಗಿಯೇ ಈ ಕೊನೆ ಕಾಲದಲ್ಲಿ ತಿಮೋಥೆಯನಿಗೆ ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯದಲ್ಲಿ ಪೌಲನು ಈ ರೀತಿಯಾಗಿ ದೇವರ ಸಭೆಗೆ ಬೋಧಿಸುವಂತವನಾಗಿದ್ದಾನೆ. ತಿಮೋಥೆಯನ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 2ನೇ ವಚನದಲ್ಲಿ, 1ನೇ ವಚನದಿಂದ 2ನೇ ಅಧ್ಯಾಯದಲ್ಲಿ, ಎಲ್ಲದಕ್ಕಿಂತ ಮೊದಲು ಮನುಷ್ಯರೆಲ್ಲರಿಗೋಸ್ಕರ ದೇವರಿಗೆ ವಿಜ್ಞಾಪನೆಗಳನ್ನು, ಪ್ರಾರ್ಥನೆ, ಮನವಿಗಳನ್ನು, ಕೃತಜ್ಞತಾ ಸ್ತುತಿಗಳನ್ನು ಮಾಡಬೇಕೆಂದು ಬೋಧಿಸುತ್ತೇನೆ. ನಮಗೆ ಸುಖ ಸಮಾಧಾನಗಳು ಉಂಟಾಗಿ ನಾವು ಪೂರ್ಣ ಭಕ್ತಿಯಿಂದಲೂ ಗೌರವದಿಂದಲೂ ಕಾಲಕ್ಷೇಪ ಮಾಡುವಂತೆ ಅರಸುಗಳಿಗಾಗಿಯೂ ಎಲ್ಲ ಅಧಿಕಾರಿಗಳಿಗಾಗಿಯೂ ವಿಜ್ಞಾಪನೆ ಮಾಡಬೇಕು. ಹಾಗೆ ಮಾಡುವುದು ನಮ್ಮ ರಕ್ಷಕನಾದಂತ ದೇವರ ಸನ್ನಿಧಾನದಲ್ಲಿ ಮೆಚ್ಚುಗೆಯಾಗಿಯೂ ಯೋಗ್ಯವಾಗಿಯೂ ಅದೇ. ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದೇ ಆತನ ಚಿತ್ತವಾಗಿದೆ. ಎಲ್ಲ ಕಾಲಕ್ಕೂ ದೇವರು ಈ ಮರ್ಮವನ್ನ ತನ್ನ ಭಕ್ತರಿಗೆ ತಿಳಿಸುವಂತವನಾಗಿದ್ದಾನೆ. ಅದೇ ಮರ್ಮವನ್ನ ಪೌಲನಿಗೂ ಸಹ ದೇವರು ತಿಳಿಸುವಂತವನಾಗಿದ್ದಾನೆ. ಆ ಪೌಲನು ಈ ಮರ್ಮವನ್ನೇ ಈ ಕೊನೆ ಕಾಲದಲ್ಲಿ ಇರುವಂತ ದೇವರ ಸಭೆಗೆ ಬೋಧಿಸುವಂತವನಾಗಿದ್ದಾನೆ. ಈ ಕೊನೆಯ ಕಾಲದಲ್ಲಿ ಯೇಸು ಕ್ರಿಸ್ತನ 2ನೇ ಬರೋಣದ ಅಂತ್ಯದ ಸಮಯದಲ್ಲಿ ದೇವರ ಘನತೆಗಾಗಿ, ದೇವರ ಮಹಿಮೆಗಾಗಿ ಕಾರ್ಯ ಮಾಡಬೇಕಾದಂತ ದೇವರ ಸಭೆಗೆ ಈ ಸತ್ಯವನ್ನ ತಿಳಿಸುವಂತವನಾಗಿದ್ದಾನೆ. ಜೀವ ಸ್ವರೂಪನಾದಂತ ದೇವರ ಬಗ್ಗೆ ಸತ್ಯದ ಪ್ರಕಟಣೆಯು ಈ ಲೋಕದ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳಿಗೆ ಸಾರಿ ಹೇಳಬೇಕಾದದ್ದು ಅವಶ್ಯವಾಗಿತ್ತು. ಅದನ್ನು ತಾನೇ ಶಿಷ್ಯನಾದಂತ ಯೋಹಾನನು ಪ್ರಕಟಣೆಯಲ್ಲಿ ನಮಗೆ ತಿಳಿಸುವಂತವನಾಗಿದ್ದಾರೆ. ದೇವರು ಈ ಕೊನೆ ಕಾಲದಲ್ಲಿ ಮಾಡುವಂತ ಸತ್ಯದ ಸಮಾಚಾರವನ್ನ ನಮಗೆ ತಿಳಿಸ್ತಾನೆ. 14ನೇ ಅಧ್ಯಾಯ ಪ್ರಕಟಣೆ 6ನೇ ವಚನದಲ್ಲಿ, ಮತ್ತೊಬ್ಬ ದೇವದೂತನು ಆಕಾಶ ಮಧ್ಯದಲ್ಲಿ ಹಾರಿ ಹೋಗುವುದನ್ನು ಕಂಡೆನು. ಭೂ ನಿವಾಸಿಗಳಾಗಿರುವ ಸಕಲ ಜನಾಂಗ ಕುಲ ಪ್ರಜೆಗಳವರಿಗೂ ಸಕಲ ಭಾಷೆಗಳನ್ನಾಡುವವರಿಗೂ ಸಾರಿ ಹೇಳುವುದಕ್ಕೆ ನಿತ್ಯವಾದ ಶುಭವರ್ತಮಾನವು ಅವನಲ್ಲಿತ್ತು. ಅವನು, ನೀವೆಲ್ಲರೂ ದೇವರಿಗೆ ಭಯಪಟ್ಟು ಆತನನ್ನು ಘನಪಡಿಸಿ
ಆತನು ನ್ಯಾಯ ತೀರ್ಪು ಮಾಡುವ ಗಳಿಗೆಯು ಬಂದಿದೆ. ಭೂಲೋಕ ಪರಲೋಕಗಳನ್ನು, ಸಮುದ್ರವನ್ನು, ನೀರಿನ ಬುಗ್ಗೆಗಳನ್ನು ಉಂಟು ಮಾಡಿದ ಆತನಿಗೆ ನಮಸ್ಕಾರ ಮಾಡಿರಿ ಎಂದು ಮಹಾಶಬ್ದದಿಂದ ಹೇಳಿದನು. ಕೊನೆ ಕಾಲದಲ್ಲಿ ನಡೆಯಬೇಕಾದಂತ ಸತ್ಯದ ವಿಚಾರವನ್ನ ಪ್ರಕಟಣೆ ಗ್ರಂಥಕರ್ತನಾದಂತ ಯೋಹಾನನಿಗೆ ಪತ್ಮೋಸ್ ದ್ವೀಪದಲ್ಲಿ ದೇವರು ಪ್ರಚುರಪಡಿಸುವಂತನಾಗಿದ್ದ. ಪ್ರವಾದನೆಗಳಲ್ಲಿ ಬರೆದಿರ್ತಕ್ಕಂಥ ಪ್ರತಿಯೊಂದು ಮಾತುಗಳು ಈ ಭೂಮಿ ಮೇಲೆ ಅಕ್ಷರ ಸಹ ನೆರವೇರುವಂತವುಗಳಾಗಿ ದೇವರ ಮುಖ್ಯ ಉದ್ದೇಶವನ್ನ, ದೇವರ ಯೋಜನೆಯನ್ನ, ದೇವರ ಸಂಕಲ್ಪವನ್ನ ಈ ಜಗತ್ತಿಗೆ ತಿಳಿಸುವಂತವುಗಳಾಗಿ ಪ್ರಮುಖವಾಗಿ ಭೂಮಿ ಮೇಲೆ ವಾಸಿಸುತ್ತಿರುವ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳವರೆಗೂ ಜೀವ ಸ್ವರೂಪನಾದಂತ ದೇವರ ವಿಷಯವಾದಂತ ಜ್ಞಾನವು ಸುವಾರ್ತೆಯ ಮುಖಾಂತರವಾಗಿ ತಲುಪಬೇಕಾಗಿದೆ. ಪ್ರತಿಯೊಬ್ಬ ಮನುಷ್ಯನಿಗೂ ದಾನಿಯೇಲನ ಕಾಲದಲ್ಲಿ ರಾಜರುಗಳಾಗಿದ್ದಂತ ನೆಬೂಕದ್ನೆಚ್ಚರನಿಗೂ, ದಾರ್ಯಾವೆಷನಿಗೂ, ಅರ್ತಷಸ್ತನಿಗೂ, ಎಲ್ಲಾ ರಾಜರುಗಳಿಗೂ ಅರ್ಥವಾದ ಹಾಗೆಯೇ ಈ ಕೊನೆ ಕಾಲದಲ್ಲಿ ಸಹ ಈ ಭೂಮಿ ಮೇಲೆ ಲೋಕವನ್ನ ಆಳುತ್ತಿರುವಂತ ನಾನಾ ವಿಧವಾದಂತ ಎಲ್ಲಾ ದೇಶಗಳಲ್ಲಿರ್ತಕ್ಕಂಥ ಎಲ್ಲಾ ರಾಜರುಗಳಿಗೂ, ಅರಸರುಗಳಿಗೂ, ಅಧಿಪತಿಗಳಿಗೂ, ಜನಾಧಿಪತಿಗಳಿಗೂ ಸಾರಿ ಹೇಳಬೇಕಾಗಿದೆ. ಅವರು ಸಹ ನೆಬೂಕದ್ನೆಚ್ಚರನ ಹಾಗೆ, ದಾರ್ಯಾವೆಷನ ಹಾಗೆ ದೇವರ ಮಹತ್ವವನ್ನ ಅನುಭವಿಸಬೇಕಾಗಿದೆ, ಅರ್ಥ ಮಾಡಿಕೊಳ್ಳಬೇಕಾಗಿದೆ, ತಿಳಿದುಕೊಳ್ಳಬೇಕಾಗಿದೆ. ಅದಕ್ಕಾಗಿ ದಾನಿಯೇಲ, ಶದ್ರಕ್, ಮೇಷಕ್, ಅಬೇದ್ನೆಗೋ ಅನ್ನುವಂತ ಆತನ ಸೇವಕರನ್ನ ದೇವರು ಉಪಯೋಗಿಸಿದ ಹಾಗೆ ಈ ಕೊನೆ ಕಾಲದಲ್ಲಿ ತನ್ನನ್ನ ವಿಶ್ವಾಸಿಸುವಂತ, ತನ್ನ ಮೇಲೆ ನಂಬಿಕೆ ಇಟ್ಟಿರುವಂತ, ತನ್ನನ್ನ ಪ್ರೀತಿಸುವಂತ, ತನಗೆ ನಿಷ್ಠೆಯಿಂದ ನಡೆದುಕೊಳ್ಳುವಂತ ಪ್ರತಿಯೊಬ್ಬ ದೇವರ ಮಗನ ಮಗಳ ವಿಷಯದಲ್ಲಿ ಕಾರ್ಯ ಮಾಡಲು ದೇವರು ಬಯಸುವಂತವನಾಗಿದ್ದ. ಅಂದು ದಾನಿಯೇಲನು, ಎಂದು ನಾನು ಮತ್ತು ನೀವು ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳಿಗೆ, ದೇಶದ ನಾಯಕರುಗಳಿಗೆ, ರಾಜಕಾರಣಿಗಳಿಗೆ, ಮಂತ್ರಿಗಳಿಗೆ, ಅರಸುಗಳಿಗೆ ಜೀವ ಸ್ವರೂಪನಾದಂತ ಸನಾತನ ದೇವರೇ ಸತ್ಯ ದೇವರು, ಸೃಷ್ಟಿಕರ್ತನಾದಂತ ದೇವರೇ ನಿತ್ಯನಾದಂತ ತಂದೆಯು, ಆತನು ಎಲ್ಲವನ್ನ ತನ್ನ ಅಧೀನದಲ್ಲಿ ಇಟ್ಟುಕೊಂಡಿದ್ದಾನೆ. ರಾಜರನ್ನ ತಳ್ಳುತ್ತಾನೆ, ರಾಜರನ್ನ ನಿಲ್ಲಿಸುತ್ತಾನೆ, ಕಾಲ ಸಮಯಗಳನ್ನ ಬದಲಾಯಿಸುತ್ತಾನೆ. ಮಾನವರ ಬದುಕಿನಲ್ಲಿ ಎಲ್ಲವನ್ನ ತನ್ನ ಹತೋಟಿಯಲ್ಲಿ ಇಟ್ಟುಕೊಂಡು ಎಲ್ಲವನ್ನ ತನ್ನ ಚಿತ್ತಕ್ಕೆ ತಕ್ಕ ಹಾಗೆ ನಡೆಸುವಂತವನಾಗಿದ್ದಾನೆ. ನ್ಯಾಯ ತೀರ್ಪು ಮಾಡುವಂತ ಗಳಿಗೆ ಬಂದಿದೆ. ಆತನನ್ನು ಶರಣು ಹೊಂದುವಂತ ಗಳಿಗೆ ಬಂದಿದೆ. ಆತನ ಭಯಂಕರವಾದಂತ ತೀರ್ಪಿನಲ್ಲಿ ತಪ್ಪಿಸಿಕೊಳ್ಳುವುದಕ್ಕೆ ಭೂಮಿ ಮೇಲೆ ಸೃಷ್ಟಿಯಾಗಿ ಜೀವಿಸುತ್ತಿರುವ ಪ್ರತಿಯೊಬ್ಬ ಮಾನವನಲ್ಲಿ ಯಾರಿಗೂ ಅಸಾಧ್ಯವಾಗ್ತಾಗಿದೆ. ಆ ತೀರ್ಪಿನಲ್ಲಿ ದೇವರ ಕೃಪೆಗೆ ಪಾತ್ರರಾಗಿ ದೇವರ ಚಿತ್ತದ ಪ್ರಕಾರವಾಗಿ ದೇವರ ಸನ್ನಿಧಿಯನ್ನ ಸೇರುವಂತ ಅವಕಾಶವನ್ನ, ಜೀವ ಸ್ವರೂಪನಾದಂತ ದೇವರನ್ನ ಅರಿಯುವಂತ ಅವಕಾಶವನ್ನಾಗಿ ಆತನ ಕೃಪೆಯ ಮುಖಾಂತರವಾಗಿ ದೇವರ ಸತ್ಯದ ಸಂದೇಶವನ್ನ ಪ್ರತಿಯೊಬ್ಬ ಮನುಷ್ಯನಿಗೆ, ಪ್ರತಿಯೊಬ್ಬ ಮಾನವನ ಹೃದಯದ ಬಳಿಗೆ ದೇವರು ತೆಗೆದುಕೊಂಡು ಹೋಗಲು ಬಯಸುವಂತವನಾಗಿದ್ದಾನೆ. ಅಸತ್ಯದ ಸುವಾರ್ತೆಯನ್ನು ಸಾರುವಂತ ಸೇವಕರು ಆ ಕಾರ್ಯವನ್ನ ಮಾಡಬೇಕಾಗಿದೆ. ಆ ಕಾರ್ಯವನ್ನ ತನ್ನ ಆತ್ಮನ ಮುಖಾಂತರವಾಗಿ ದೇವರೇ ತಾನೇ ಖುದ್ದು ಈ ಲೋಕದಲ್ಲಿ ಕೊನೆಯ ಕಾಲದಲ್ಲಿ ಮಾಡಿ ತೀರಿಸಿ ತನ್ನ ರಾಜ್ಯವನ್ನ ಸಿದ್ಧಿಗೆ ತರುವಂತವನಾಗಿದ್ದಾನೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ಭೂಮಿ ಮೇಲೆ ವಾಸಿಸುತ್ತಿರುವಂತ, ದೇವರನ್ನ ನಂಬಿರುವಂತ, ದೇವರನ್ನ ಪ್ರೀತಿಸುವಂತ, ದೇವರ ರಾಜ್ಯವನ್ನ ಎದುರು ನೋಡಿ ಅದಕ್ಕಾಗಿ ಹಂಬಲಿಸುತ್ತಿರುವಂತ, ಅದಕ್ಕಾಗಿ ಸಿದ್ಧವಾಗುತ್ತಿರುವಂತ ದೇವರ ಜನರಿಗೆ ಈ ಸತ್ಯವನ್ನ ತಿಳಿಸುವಂತವನಾಗಿದ್ದಾನೆ. ಅನ್ಯ ರಾಜರುಗಳನ್ನು ತನ್ನ ವಶಕ್ಕೆ ತೆಗೆದುಕೊಳ್ಳಲು ಇಷ್ಟಪಡ್ತಾನೆ. ಈ ಭೂಮಿ ಮೇಲಿರ್ತಕ್ಕಂಥ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳಿಗೆ ಈ ಸತ್ಯದ ಸುವಾರ್ತೆಯನ್ನ ತಂದೆಯಾದ ದೇವರು ಸಾರಲು ಇಷ್ಟಪಡುವಂತವನಾಗಿದ್ದಾನೆ. ಅದಕ್ಕಾಗಿಯೇ ದೇವರು 12 ಮಂದಿ ಶಿಷ್ಯರನ್ನು ಆರಿಸಿಕೊಂಡು, ಹೋಗಿರಿ, ಜಗತ್ತಿಗೆಲ್ಲ ಸಾರಿರಿ, ನಂಬುವವನು ರಕ್ಷಣೆ ಹೊಂದುವನು, ನಂಬದೆ ಹೋಗುವವನು
ದಂಡನೆಗೆ ಗುರಿಯಾಗುವುದು. ನ್ಯಾಯ ತೀರ್ಪಿನ ವಿಷಯವಾದಂತಹ ಸುವಾರ್ತೆಯನ್ನ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳಿಗೆ ಸಾರುವಂತ ಸೌಭಾಗ್ಯವನ್ನ, ಹಕ್ಕನ್ನ ದೇವರು ನಮಗೆ ಕೊಟ್ಟಿದ್ದಾನೆ. ಆತನು ತನ್ನ ಭುಜಬಲ ಪರಾಕ್ರಮದಿಂದ ದಾನಿಯೇಲ, ಶದ್ರಕ್, ಮೇಷಕ್, ಅಬೇದ್ನೆಗೋ ಅವರನ್ನ ನಡೆಸಿದ ಹಾಗೆ ಈ ಕೊನೆ ಕಾಲದಲ್ಲಿ ತನ್ನನ್ನ ಪ್ರೀತಿಸಿ ತನಗಾಗಿ ನಿಷ್ಠೆಯಿಂದ ಬದುಕುವಂತ ತನ್ನ ಮಕ್ಕಳನ್ನ ಉಪಯೋಗಿಸುತ್ತಾನೆ. ಅವರ ಮುಖಾಂತರವಾಗಿ ಕಾರ್ಯ ಮಾಡುವಂತ ಯೇಸು ಕ್ರಿಸ್ತನ ಬರೋಣದ ದಿನ ಬೇಗನೆ ಬರುವುದಕ್ಕಾಗಿ ಸಿದ್ಧವಾಗಿ, ಆ ದಿನಕ್ಕೆ ಸಿದ್ಧವಾಗಬೇಕಾದಂತ ಪ್ರತಿಯೊಂದು ಆತ್ಮವನ್ನು ಸಿದ್ಧಪಡಿಸುವಂತ ಕೆಲಸ ಇನ್ನು ಬಾಕಿ ಉಳಿದಿದೆ. ಆ ಕೆಲಸವನ್ನು ಸಂಪೂರ್ಣಗೊಳಿಸುವುದಕ್ಕೋಸ್ಕರ ಈ ಭೂಮಿಯನ್ನ ದೇವರು ಇನ್ನು ಇಟ್ಟಿದ್ದಾನೆ. ನನ್ನನ್ನು, ನಿಮ್ಮನ್ನು ಈ ಭೂಮಿ ಮೇಲೆ ಆರಿಸಿಕೊಂಡಿದ್ದಾನೆ. ಆತನ ಚಿತ್ತವನ್ನ ನೆರವೇರಿಸು. ಲೋಕದಲ್ಲಿರುವಂತ ಎಲ್ಲಾ ಮನುಷ್ಯರು ರಕ್ಷಣೆಯ ಜ್ಞಾನವನ್ನ ಹೊಂದಿ ರಕ್ಷಕನಾದಂತ ಯೇಸು ಕ್ರಿಸ್ತನನ್ನ ಅಂಗೀಕಾರ ಮಾಡಿಕೊಂಡು ತಂದೆಯಾದ ದೇವರ ರಾಜ್ಯಕ್ಕೆ ಸಿದ್ಧವಾಗುವಂಥದ್ದೇ ದೇವರ ಚಿತ್ತವಾಗಿದೆ. ಅದಕ್ಕಾಗಿಯೇ ಸ್ವಾಮಿ ಈ ಕೊನೆ ಕಾಲದಲ್ಲಿ ಪ್ರತಿಯೊಬ್ಬ ಮಾನವನ ರಕ್ಷಣೆಗಾಗಿ ನಮ್ಮ ಮುಖಾಂತರವಾಗಿ ಹೋರಾಟ ಮಾಡುವಂತ ಈ ಹೊತ್ತು ನಾನು ಮತ್ತು ನೀವು ದೇವರ ಸನ್ನಿಧಾನದಲ್ಲಿ ದಾನಿಯೇಲ, ಶದ್ರಕ್, ಮೇಷಕ್, ಅಬೇದ್ನೆಗೋ ಅವರ ಜೀವಿತದ ಹಾಗೆ ನಿಲ್ಲಬೇಕಾಗಿದೆ. ನನ್ನ ಮತ್ತು ದೇವರನ್ನು ವಿಶ್ವಾಸಿಸುವಂತ ಪ್ರತಿಯೊಬ್ಬ ದೇವರ ಮಗನ ಮಗಳ ಜೀವಿತವು ದಾನಿಯೇಲನ ಕಾಲದಲ್ಲಿದ್ದಂತ ದೇವರಿಗೆ ನಿಷ್ಠೆ ಉಳ್ಳಂತ ದೇವರ ಭಕ್ತರ ಜೀವಿತದಂತೆ ಆಗಬೇಕಾಗಿದೆ. ಆ ಭಕ್ತರ ಜೀವಿತವೇ ಈ ಲೋಕಕ್ಕೆ ಸುವಾರ್ತೆಯಾಗಿದೆ, ಸುವಾರ್ತೆಯ ಸಂದೇಶವಾಗಿದೆ. ಇವತ್ತು ನನ್ನ ಮತ್ತು ನಿಮ್ಮ ಜೀವಿತವು ಈ ಲೋಕದಲ್ಲಿ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳಿಗೆ ಸುವಾರ್ತೆ ಆಗಬೇಕಾಗಿದೆ, ಸುವಾರ್ತೆಯ ಸಂದೇಶವಾಗಿದೆ. ಆಗ ತಾನೇ ದೇವರ ರಾಜ್ಯವು ಬೇಗನೆ ಈ ಲೋಕಕ್ಕೆ ಬರುವಂತದ್ದಾಗಿದೆ. ಯೇಸು ಕ್ರಿಸ್ತನ ಮರಣವು ಬೇಗನೆ ಆಗುವಂತದ್ದಾಗಿದೆ. ಈ ಭೂಮಿಗೆ ಆಗಬೇಕಾದಂತ ನ್ಯಾಯ ತೀರ್ಪಿನಲ್ಲಿ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳಲ್ಲಿ ದೇವರು ಆದುಕೊಂಡವರು, ದೇವರು ಆರಿಸಿಕೊಂಡವರು ದೇವರ ರಾಜ್ಯಕ್ಕೆ ಸಕಲ ಸನ್ನದ್ಧರಾಗಿ ದೇವರ ರಾಜ್ಯವನ್ನ ಎದುರುಗೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಅದಕ್ಕಾಗಿ ಈ ಮುಂಜಾನೆಯಲ್ಲಿ ಪ್ರತಿಯೊಬ್ಬ ಮಾನವನ ರಕ್ಷಣೆಗಾಗಿ, ವಿಶೇಷವಾಗಿ ಈ ಜಗತ್ತನ್ನ ಆಳುವಂತ ದೇಶದ ನಾಯಕರುಗಳಿಗಾಗಿ, ಸರ್ಕಾರಕ್ಕಾಗಿ, ರಾಜ್ಯಗಳಿಗಾಗಿ, ಅಧಿಪತಿಗಳಿಗಾಗಿ, ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳ ರಕ್ಷಣೆಗಾಗಿ ಎಚ್ಚರವಾಗಿದ್ದು ಪ್ರಾರ್ಥಿಸುವಂಥದ್ದು ಅವಶ್ಯವಾಗಿದೆ. ಆ ಸಂಕಲ್ಪದಿಂದಲೇ ಈ ಬೆಳಗನ್ನ ದೇವರು ನನಗೂ ನಿಮಗೂ ತನ್ನನ್ನ ಪ್ರೀತಿಸುವವರೆಲ್ಲರಿಗೂ ಒದಗಿಸುತ್ತಾರೆ. ಈ ಕಾರಣದಿಂದ ಈ ಕೊನೆ ಕಾಲದಲ್ಲಿ ಬದುಕುತ್ತಿರುವಂತಹ ನಾವೆಲ್ಲರೂ ಈ ವಿಷಯವಾಗಿ ಸತ್ಯದ ಸುವಾರ್ತೆ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳಿಗೆ ಸಾರಲ್ಪಟ್ಟು ರಕ್ಷಿಸಲ್ಪಡಬೇಕಾದ ಪ್ರತಿಯೊಂದು ಆತ್ಮವು ರಕ್ಷಿಸಲ್ಪಟ್ಟು ಆತನನ್ನ ನಂಬುವವನು ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಹೊಂದುವಂತೆ ದೇವರ ಆತ್ಮನು ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥಿಸಬೇಕೆಂಬುದಾಗಿ ತಿಳ್ಕೊಳ್ತೇನೆ. ಅದಕ್ಕಾಗಿಯೇ ತಾನೇ ಈ ಬೆಳಗಿನ ಜಾವದಲ್ಲಿ ದೇವರು ನಮ್ಮನ್ನು ಪರಿಸುತ್ತಾರೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ದೇವರ ಮಕ್ಕಳಾದಂತ ನಾವು ಈ ಕೊನೆ ಕಾಲದಲ್ಲಿ ಇಸ್ರೇಲ್ ಜನಾಂಗದ ಮಧ್ಯದಲ್ಲಿ ಬಾಬೆಲ್ ರಾಜ್ಯದಲ್ಲಿ ಎಲ್ಲ ರಾಜರುಗಳ ನಡುವೆ ನಿಂತಿದ್ದಂತ ಶದ್ರಕ್, ಮೇಷಕ್, ಅಬೇದ್ನೆಗೋ, ದಾನಿಯೇಲನ ಹಾಗೆ ಈ ಕೊನೆ ಕಾಲದಲ್ಲಿ ನಾವು ಕೂಡ ದೇವರ ಮಹಿಮೆಗಾಗಿ ಕಾರ್ಯ ಮಾಡಬೇಕಾಗಿ, ಹೋರಾಡಬೇಕಾಗಿ, ದೇವರ ಜನರ ಬಿಡುಗಡೆಗಾಗಿ ಕಾರ್ಯ ಸಾಧಿಸಬೇಕಾಗಿ. ಅದಕ್ಕಾಗಿ ದಾನಿಯೇಲನನ್ನು, ಶದ್ರಕ್, ಮೇಷಕ್, ಅಬೇದ್ನೆಗೋ ಅವರನ್ನು ಉಪಯೋಗಿಸಿದಂತ ದೇವರು, ತನ್ನ ಆತ್ಮನ ಬಲದಿಂದ ನಡೆಸಿದಂತ ದೇವರು, ತನ್ನ ಅದ್ಭುತ ಕಾರ್ಯಗಳನ್ನು, ಮಹತ್ವಗಳನ್ನು ಆ ಲೋಕದ ಜನರಿಗೆ ಅರ್ಥ ಆಗುವ ಹಾಗೆ ಕಾರ್ಯ ಮಾಡಿದಂತ ದೇವರು ನಮ್ಮ ಜೀವಿತದಲ್ಲಿಯೂ ತನ್ನ ಕಾರ್ಯವನ್ನ ಮಾಡಿ ತನ್ನ ಮಹಿಮೆಯನ್ನು ತೋರಿಸಿ ನಂಬಬೇಕಾದ ಪ್ರತಿಯೊಬ್ಬರಿಗೂ, ರಾಜರಿಗೂ, ಅರಸರಿಗಳಿಗೂ, ಸ್ತ್ರೀ ಸಾಮಾನ್ಯರಿಗೂ ಅರ್ಥವಾಗುವ ಹಾಗೆ ಕಾರ್ಯ ಮಾಡಲೆಂದು ಈ ಬೆಳಗಿನ ಜಾವದಲ್ಲಿ ನಾವು ಪ್ರಾರ್ಥಿಸಬೇಕೆಂಬುದಾಗಿ ಕೇಳ್ಕೊಂಡು, ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳ ರಕ್ಷಣೆಗಾಗಿ, ಹಿತಕ್ಕಾಗಿ, ಆರೋಗ್ಯಕ್ಕಾಗಿ, ಕ್ಷೇಮಕ್ಕಾಗಿ, ಬಿಡುಗಡೆಗಾಗಿ ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಮಧ್ಯದಲ್ಲಿ ಸಹೋದರ ಜಾನ್ ಡೇವಿಡ್ ಅವರಿದ್ದಾರೆ.
ಅವರು ಈ ಪ್ರಾರ್ಥನೆಯನ್ನ ಮಾಡಬೇಕೆಂದು ಕೇಳ್ಕೊಳ್ತೇನೆ. ಕೊನೆ ಕಾಲದಲ್ಲಿ ದೇವರು ಪ್ರತಿಯೊಬ್ಬ ವಿಶ್ವಾಸಿಯನ್ನು ದಾನಿಯೇಲನ ಹಾಗೆ, ಶದ್ರಕ್ ಮೇಷಕ್ ಅಬೇದ್ನೆಗೋ ಹಾಗೆ ಅದ್ಭುತಕರವಾಗಿ ಆಶ್ಚರ್ಯಕರವಾಗಿ ನಡೆಸಿ ಮುಟ್ಟಬೇಕಾದಂತ ಪ್ರತಿಯೊಂದು ಆತ್ಮಕ್ಕೆ ಸತ್ಯದ ಸ್ವಾರ್ಥಿ ಮುಟ್ಟುವಂತೆ ಕಾರ್ಯ ಮಾಡಿ ನಂಬುವಂತ ಪ್ರತಿಯೊಬ್ಬ ಮಾನವರಿಗೂ ಯೇಸು ಕ್ರಿಸ್ತನ ಮೇಲನ ನಂಬಿಕೆಯನ್ನು ಕೊಟ್ಟು ದೇವರ ಆತ್ಮನಿಂದ ಬಲಪಡಿಸಿ ತನ್ನ ಮಹಿಮೆಗಾಗಿ ಸಿದ್ಧಪಡಿಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಹಲ್ಲೆಲೂಯಾ, ಹಲ್ಲೆಲೂಯಾ. ಪರಿಶುದ್ಧನ ನಮ್ಮೆಲ್ಲರ ಕುರುಬನಾದ ಪರಲೋಕದ ನಮ್ಮ ತಂದೆ, ಈ ಒಳ್ಳೆ ದಿವಸವನ್ನು ಕೊಟ್ಟು ಬೆಳಗಿನ ಜಾವದಲ್ಲಿ ನಿನ್ನ ಪಾದ ಸನ್ನಿಧಿಯಲ್ಲಿ ಇದ್ದುಕೊಂಡಪ್ಪ ತಂದೆ, ನಿನ್ನ ವಾಕ್ಯಗಳನ್ನು ಅರಿಸುವಂತ ಭಾಗ್ಯವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ಹೌದಪ್ಪ, ಜಗತ್ತಿಗೆ ಮುಂಚೆ ಯೇಸು ಕ್ರಿಸ್ತನಲ್ಲಿ ನಮ್ಮನ್ನು ಆರಿಸಿ, ಹೌದಪ್ಪ ತಂದೆ, ನಮ್ಮನ್ನು ಸುಮ್ಮನೆ ಹಿಂಡಾಗಿ ಬಿಟ್ಟು ಹೆಣ್ಣಿನ ಮುಖಾಂತರ ನೀನು ಮಹಿಮೆ ಹೊಂದಿದ್ದೆ, ಅದಕ್ಕಾಗಿ ನಮಗೆ ಸ್ತೋತ್ರ. ಅಪ್ಪ ತಂದೆ, ಶದ್ರಕ್ ಮೇಷಕ್ ಅಬೇದ್ನೆಗೋ, ಹೌದಪ್ಪ ತಂದೆ, ಇವರ ವಿಶ್ವಾಸ ಇವರು ಹೇಗೆ ಅಪ್ಪ ನಾವು ತಿಳಿದರು. ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ನಾವು ಬೇಡುವರಾಗಿದ್ದೇವಪ್ಪ ತಂದೆ. ಎಲ್ಲಾ ಕ್ರಿಸ್ತ ವಿಶ್ವಾಸಿಗಳಪ್ಪ ತಂದೆ, ನಿನ್ನಲ್ಲಿ ಭರವಸೆ ಇಟ್ಟುಕೊಂಡು ನಿನ್ನನ್ನು ನಂಬಿ ನಿನ್ನ ಮುಖಾಂತರಪ್ಪ ತಂದೆ, ಹೌದಪ್ಪ ತಂದೆ, ವಾಕ್ಯಗಳ ಮುಖಾಂತರ ಜೀವಿಸುವಾಗಿ ಎಲ್ಲರನ್ನು ಬಲಪಡಿಸುವಂತ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ ರಾಜ. ನಿನಗೆ ಸ್ತೋತ್ರವಾಗಲಿ. ಹೌದಪ್ಪ, ನಿನ್ನ ಅಂಗಳದಲ್ಲಿ ವಾಸಿಸುವರಾಗಿ ನಿನ್ನ ಸನ್ನಿಧಿಯಲ್ಲಿ ಸೇವೆ ಮಾಡೋಗೋಸ್ಕರ ಯಾರನ್ನು ಆರಿಸಿಕೊಂಡಿದೆಯೋ ಅವರೇ ಧನ್ಯರಂತ ನಾವು ಕೇಳ್ತೇವೆ ತಂದೆ. ಇವತ್ತಿನ ದಿವಸದಲ್ಲಿ ನಿನ್ನ ಮಕ್ಕಳಪ್ಪ ತಂದೆ, ನಿನ್ನ ವಾಕ್ಯವನ್ನು ಹಿಡಿದುಕೊಂಡಪ್ಪ ತಂದೆ, ಶಕ್ತಿಯುತವಾಗಿ ಬಲವಾಗಿ ಹೋಗುವಂತ ಸಮಯದಲ್ಲಿ ನಿನ್ನ ಹೌದಪ್ಪ ತಂದೆ, ನಿನ್ನ ಕಾಯುತ್ತಿರ್ಬೇಕಪ್ಪ ರಕ್ಷಣೆಗೆ. ಹೌದಪ್ಪ ತಂದೆ, ನೀನಪ್ಪ ತಂದೆ ಅವರಿಗೆ ರಕ್ಷಣೆ ಆನಂದವನ್ನು ಕೊಡಬೇಕೆಂದು ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ. ಇಲ್ಲಿ ನಮ್ಮನ್ನಪ್ಪ ಕರೆತಂದು ಯೇಸು ಕ್ರಿಸ್ತನಲ್ಲಿ ಅಪ್ಪ ತಂದೆ ಇಟ್ಟು ಯೇಸು ಕ್ರಿಸ್ತನ ಕಲ್ವಾರಿ ಪೂಜೆಯಲ್ಲಿ ವಿಶ್ವಸಿದ ಪರಿಶುದ್ಧ ರಕ್ತದಿಂದ ನಮ್ಮ ಪಾಪಗಳು ಶುದ್ಧೀಕರಣವಾಗಿದೆಪ್ಪ ತಂದೆ, ನಿನಗೆ ಸ್ತೋತ್ರ. ಅಬ್ರಹಾಮನಿಗೆ ವಾಗ್ದಾನ ಇದೆಲ್ಲ ಆಶೀರ್ವಾದಗಳನ್ನು ನಮಗೆ ಸ್ವೀಕರಿಸಿದ್ಯಾ, ಅದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತರ ಅನ್ಯರಿಗೆ ಸ್ವರ್ಗೀಯ ಸಕಲ ಆತ್ಮೀಯ ವರಗಳನ್ನು ನಮ್ಮ ಮೇಲೆ ಸಲ್ಲಿಸಿ ನಮ್ಮನ್ನು ಆಶೀರ್ವದಿಸಿದ್ಯಾ, ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೀನಪ್ಪ. ಅಪ್ಪ ತಂದೆ, ನಿನ್ನ ವಾಕ್ಯವಪ್ಪ ತಂದೆ, ಹೌದಪ್ಪ, ಈ ಕೊನೆಯ ಕಾಲದಲ್ಲಿ ನಾವಿರುವಂತಹ ಸಂದರ್ಭದಲ್ಲಿ ಅಪ್ಪ ತಂದೆ, ನಾವು ಶಕ್ತಿಯುತವಾಗಿ ಬಲವಾಗಿ ನಡೆದು ನಿನಗೆ ಮೆಚ್ಚುಗೆ ಆಗುವಂತಹ ಜೀವಿತವನ್ನು ಜೀವಿಸಲು ನೀನು ನಮಗೆ ಕರೆ ಕೊಟ್ಟಿದೆಯಾ, ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಎಲ್ಲ ಘನಮಾನ ಮಹಿಮೆಯನ್ನು ಸ್ತುತಿ ಸ್ತೋತ್ರವನ್ನೆಲ್ಲವನ್ನು ನಿಮಗೆ ಒಬ್ಬನಿಗೆ ಸಲ್ಲಿಸ್ತೇನೆ. ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಇರಲಿ. ಆಮೆನ್. 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 ಉತ್ತಮವಾದಂತ ಪ್ರಾರ್ಥನೆಗಾಗಿ ಸಹೋದರ ಜಾನ್ ಡೇವಿಡ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಮುಕ್ತಾಯದ ಪ್ರಾರ್ಥನೆಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳೇನಾದ್ರೂ ಇದ್ರೆ ತಿಳಿಸಬೇಕೆಂಬುದಾಗಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪಾಸ್ಟ್ರೆ, ಹೇಳಿ. ನನಗೋಸ್ಕರ ಪ್ರಾರ್ಥನೆ ಮಾಡಿ ಪಾಸ್ಟ್ರೆ. ನಿಶ್ಚಯವಾಗಿ, ಖಂಡಿತವಾಗಿ ಪ್ರಾರ್ಥನೆ ಮಾಡಿ. ಅದ್ಭುತ ಸ್ವರೂಪನಾದಂತ ದೇವರು ಕಾರ್ಯ ಮಾಡ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿಯನ್ನು ಅದರಲ್ಲಿರುವಂತಹ ಸಮಸ್ತವನ್ನು ಸೃಷ್ಟಿಸಿ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳಿಗೆ ಒಡೆಯನಾದಂತ ನಮ್ಮ ತಂದೆಯಾದ ದೇವರೇ, ನಿನ್ನ ಪ್ರೀತಿ, ನಿನ್ನ ದಯೆ, ನಿನ್ನ ಕರುಣೆ, ನಿನ್ನ ಉಪಕಾರಗಳಿಗಾಗಿ ಕೊಂಡಾಟಗಳನ್ನ ಸಲ್ಲಿಸುತ್ತೇವೆ ರಾಜ. ಭೂಮಿ ಮೇಲೆ ನಡೀತಿರುವ ಪ್ರತಿಯೊಂದು ಕಾರ್ಯವು ನಿನಗೆ ಗೋಚರವದೆ ಸ್ವಾಮಿ. ಪ್ರತಿಯೊಬ್ಬ ಮಾನವನ ಜೀವಿತದಲ್ಲಿ ಎಲ್ಲವನ್ನ ನಿನ್ನ ಹತೋಟಿಯಲ್ಲಿ ಇಟ್ಟುಕೊಂಡಿದ್ದಕ್ಕ ಎಲ್ಲವೂ ನಿನ್ನ ಚಿತ್ತಕ್ಕಾಗಿ, ನಿನ್ನ ಘನತೆಗಾಗಿ ನಡೆಯಬೇಕಾಗಿದೆ. ಈ ಕೊನೆಯ ಕಾಲದಲ್ಲಿ ಬದುಕುತ್ತಿರುವಂತ ನಿನ್ನ ಮಕ್ಕಳಾದ ನಮ್ಮ ಜೀವಿತದಲ್ಲಿ ನಿನ್ನ ಚಿತ್ತವನ್ನ ನೆರವೇರಿಸುವುದು ಅತ್ಯವಶ್ಯವಾಗಿದೆ. ನಿನ್ನ ಚಿತ್ತವನ್ನ ನೆರವೇರಿಸುವಂತ ಹೋರಾಟದಲ್ಲಿ ನಾವು ಭಾಗಿಗಳಾಗಿ ಜೀವಿಸಬೇಕಾಗಿದೆ ಸ್ವಾಮಿ. ಆದಿಯಿಂದಲೂ ಅಂತ್ಯದವರೆಗೂ ಸತ್ಯದ ಸುವಾರ್ತೆಯನ್ನ ಸಾರುವಂತದ್ದು ಪ್ರತಿಯೊಬ್ಬ ಮಾನವನ ಜೀವಿತದಲ್ಲಿ ಜೀವ ಸ್ವರೂಪನಾದಂತ ದೇವರ ವಿಷಯವಾದಂತ ಜ್ಞಾನವನ್ನ ಸಿದ್ಧಿಗೆ ತಂದು ಪ್ರತಿಯೊಬ್ಬ ಮಾನವನಿಗೂ ಸೃಷ್ಟಿಕರ್ತನಾದಂತ
ದೇವರನ್ನೇ ನಿಜವಾದಂತ ದೇವರೆಂಬುದಾಗಿ ಅರ್ಥ ಮಾಡಿಕೊಡುವಂಥದ್ದು ಸ್ವಾಮಿ ನೀನು ಈ ಭೂಮಿ ಮೇಲೆ ಸಾರಲ್ಪಡಲು ಕೊಡಲ್ಪಟ್ಟಿರುವಂತಹ ಸಂದೇಶವಾಗಿದೆ ಕರ್ತನೆ. ಈ ಸಂದೇಶವನ್ನೇ ಸ್ವಾಮಿ ಎಲ್ಲ ಕಾಲಕ್ಕೂ ಎಲ್ಲ ಯುಗದಲ್ಲಿಯೂ ಎಲ್ಲ ಮಾನವರಿಗೂ ಸಾರಿ ಸಾರಿ ಹೇಳುತ್ತಾ ಬಂದಿದೆ ಸ್ವಾಮಿ. ಈ ಸತ್ಯ ಸಂದೇಶವನ್ನ ನಂಬಿ ಸೃಷ್ಟಿಕರ್ತನಾದಂತ ನಿನ್ನ ಮೇಲೆ ನಂಬಿಕೆ ಇಟ್ಟು ನೀನು ಕಳಿಸಿಕೊಟ್ಟಂತ ಯೇಸು ಕ್ರಿಸ್ತನನ್ನ ಅಂಗೀಕಾರ ಮಾಡಿಕೊಂಡು ತಮ್ಮ ಪಾಪಗಳಿಗೆ ಪಶ್ಚಾತ್ತಾಪ ಪಟ್ಟು ತಮ್ಮ ಎಲ್ಲ ಮೂಢ ನಂಬಿಕೆಗಳನ್ನು ಎಲ್ಲ ಬಲಹೀನವಾದಂತ ಕಾರ್ಯಗಳನ್ನು ತೆಗೆದು ಬಿಟ್ಟು ಸತ್ಯ ದೇವರಾದಂತ ನಿನ್ನ ಕೃಪಾಸ್ತಕ್ಕೆ ತಮ್ಮನ್ನ ಒಪ್ಪಿಸಿಕೊಟ್ಟು ನಿನ್ನ ಸತ್ಯದಲ್ಲಿಯೂ ನೀತಿಯಲ್ಲಿಯೂ ಜೀವಿಸುವಂತ ಪ್ರತಿಯೊಬ್ಬ ಮಾನವರಿಗೂ ಸ್ವಾಮಿ ರಕ್ಷಣೆಯನ್ನ ನೀಡಿ ನಿತ್ಯ ಜೀವದ ಬಾಧ್ಯತೆಯನ್ನು ಕೊಟ್ಟು ನಿನ್ನ ರಾಜ್ಯಕ್ಕೆ ಸ್ವಾಮಿ ಸೇರುವಂತ ಸೌಭಾಗ್ಯವನ್ನ ಅನುಗ್ರಹಿಸಿದ ಕರ್ತನೆ. ಇದಕ್ಕಾಗಿ ನಿನಗೆ ಸ್ತೋತ್ರ. ಈ ಸತ್ಯದ ಸುವಾರ್ತೆನ ಸಾರಲು ಈ ಕೊನೆ ಕಾಲದಲ್ಲಿ ವಾಸಿಸುವಂತ ದೇವರ ಮಕ್ಕಳಾದ ನಮ್ಮನ್ನ ನಿನ್ನ ಕೃಪಾಸ್ತಕ್ಕೆ ಒಪ್ಪಿಸಿಕೊಡುತ್ತೇವೆ ಸ್ವಾಮಿ. ಇದು ಮಹಾ ಹೋರಾಟವಾಗಿದೆ ಈ ಲೋಕದಲ್ಲಿ ಸ್ವಾಮಿ. ಈ ಸತ್ಯದ ಸುವಾರ್ತೆಗಾಗಿ ಸೇವೆ ಮಾಡಲು ಮನಸ್ಸು ಮಾಡುವಂತ ಪ್ರತಿಯೊಬ್ಬರನ್ನು ಹೇಗೆ ಶದ್ರಕ್ ಮೇಷಕ್ ಅಬೇದ್ನೆಗೋ ದಾನಿಯೇಲ ಎಂಬುವರನ್ನ ಇಕ್ಕಟ್ಟಿಗೆ ಸಿಕ್ಕಿಸಿ ಅವರ ಜೀವ ಮರಣಗಳ ನಡುವಿನ ಹೋರಾಟದ ಮಧ್ಯದಲ್ಲಿ ಸ್ವಾಮಿ ನಿನ್ನ ಚಿತ್ತವು ನೆರವೇರುವ ಹಾಗೆ ಭೂಮಿಯ ಆಕಾಶಗಳನ್ನು ಉಂಟು ಮಾಡಿದಂತ ನಿನ್ನ ಮರ್ಮ ಮಹಾತಿಶಯಗಳು ಲೋಕದ ಜನರಿಗೂ ರಾಜರಿಗೂ ತಿಳಿಸುವಂತೆ ಕಾರ್ಯ ಮಾಡಿದೆಯೋ ಅದೇ ರೀತಿ ಕೊನೆ ಕಾಲದಲ್ಲಿ ದೇವರ ಮಕ್ಕಳು ಎಲ್ಲ ಕಷ್ಟ ಸಂಕಟ ನೋವು ಹಿಂಸೆಗಳನ್ನ ಅನುಭವಿಸಿದರು ನಿತ್ಯನಾದಂತ ತಂದೆಯಾದ ದೇವರೇ, ನಮ್ಮ ಈ ಲೋಕದ ಜೀವಿತವು ಸತ್ಯದ ಸುವಾರ್ತೆಯನ್ನ ಸಾರುವ ಸಂದೇಶವಾಗಿ ಈ ಭೂಮಿ ಮೇಲೆ ಇಡಲ್ಪಟ್ಟಿದೆ ಕರ್ತನೆ ಮತ್ತು ಇಡಬೇಕಾಗಿದೆ ಕರ್ತನೆ. ಇದಕ್ಕಾಗಿ ನಿನ್ನನ್ನು ಕೊಂಡಾಡುತ್ತೇವೆ. ಈ ಉನ್ನತವಾದಂತ ಸೇವೆಯಲ್ಲಿ ನಿನ್ನ ಮಕ್ಕಳಾದ ನಮ್ಮನ್ನ ನಿನ್ನ ನಾಮದ ಘನತೆಗಾಗಿ ನೀನೇ ಉಪಯೋಗಿಸಿ ಮಹಿಮೆ ಹೊಂದಬೇಕೆಂಬುದಾಗಿ ಬೇಡುತ್ತೇನೆ ಕರ್ತನೆ. ಯಾರಿಗೆ ಯೆಹೋವನಲ್ಲಿ ಭಯ ಭಕ್ತಿಯುಳ್ಳವರಾಗಿ ಆತನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡುತ್ತಾ ಆತನ ಮಾರ್ಗಗಳಲ್ಲಿ ನಡೆಯುತ್ತಾರೋ ಅವರೇ ಧನ್ಯರು ಎಂಬುದಾಗಿ ಹೇಳಿದ್ವಿ ಸ್ವಾಮಿ. ಯಾಕಂತಂದ್ರೆ ಅಂತವರ ಜೀವಿತದಲ್ಲಿ ಮಾತ್ರ ಇಂತಹ ಮಹತ್ ಕಾರ್ಯಗಳು ನಿನ್ನ ನಾಮದ ಮಹತ್ತು ಈ ಲೋಕದಲ್ಲಿರುವಂತ ಎಲ್ಲಾ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳಿಗೂ ಅವರಿಗೆ ಸಾರಿ ಹೇಳುವಂತೆ ರಾಜರುಗಳಲ್ಲಿಯೂ ಮಂತ್ರಿಗಳಲ್ಲಿಯೂ ಅಧಿಕಾರಿಗಳಲ್ಲಿಯೂ ಕಾರ್ಯ ಮಾಡುವಂತೆ ಅವಕಾಶಗಳನ್ನ ಹೊಂದುವಂತವರಾಗಿದ್ದಾರೆ. ಕರ್ತನೆ, ನಿನ್ನ ಕೃಪೆ ನಿನ್ನ ಮಕ್ಕಳಾದ ನಮ್ಮ ಮೇಲಿರಲಿ. ಈ ಹಂತದ ದಿನಮಾನಗಳಲ್ಲಿ ಅಂತಹ ಮಹತ್ ಕಾರ್ಯಗಳು ನಿನ್ನನ್ನು ಪ್ರೀತಿಸುವಂತ ನಿನ್ನ ಭಕ್ತರ ಮುಖಾಂತರವಾಗಿ ಕಾರ್ಯರೂಪಕ್ಕೆ ಬರಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ನಿನ್ನನ್ನು ಪ್ರೀತಿಸುವಂತ ನಿನ್ನ ಭಕ್ತರು ಈ ಲೋಕದ ಮತ್ಯಾವ ಕಾರ್ಯಗಳಿಗೂ ಚಿಂತಿಸದೆ ನಿನ್ನ ಬರೋಡಕ್ಕಾಗಿ ಅನೇಕ ಆತ್ಮಗಳ ಬಿಡುಗಡೆಗಾಗಿ ನಿನ್ನ ರಾಜ್ಯಕ್ಕಾಗಿ ಹಂಬಲಿಸುತ್ತಾ ತಮ್ಮ ಜೀವಿತ ಕಾಲಗಳನ್ನ ನಿನ್ನ ಸತ್ಯದ ಸುವಾರ್ತೆಯನ್ನ ಸಾರಲು ನಿನ್ನ ಕೃಪಾ ಹಸ್ತಕ್ಕೆ ಒಪ್ಪಿಸಿಕೊಟ್ಟು ಹಾಗೂ ಹೋಗುಗಳನ್ನ ಅನುಭವಿಸಿ ನಿನ್ನ ಚಿತ್ತವನ್ನೇ ನೆರವೇರಿಸಿ ಈ ಲೋಕದ ಯಾತ್ರೆಯನ್ನ ಮುಗಿಸಿದ್ದಾರೆ ಸ್ವಾಮಿ. ಕರ್ತನೆ, ನಿನ್ನ ಕೃಪೆ ಈ ಕೊನೆ ಕಾಲದಲ್ಲಿ ಅಂತ ಉನ್ನತವಾದ ಆತ್ಮನ ಬಲದಿಂದ ತುಂಬಿಸಲ್ಪಟ್ಟವರಾಗಿ ನಿನ್ನ ಮಕ್ಕಳು ನಿನ್ನ ಭಕ್ತರು ಈ ಲೋಕದಲ್ಲಿ ವಾಸಿಸುತ್ತಿರುವ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳಿಗೆ ಸತ್ಯದ ಸುವಾರ್ತೆಯನ್ನ ಸಾರಿ ಹೇಳಲಿಕ್ಕಾಗುವಂತೆ ಕಾರ್ಯ ಮಾಡು. ಸತ್ಯದ ಸುವಾರ್ತೆಯು ಪ್ರತಿಯೊಬ್ಬ ಮಾನವನನ್ನ ರಕ್ಷಿಸಲಿಕ್ಕಾಗುವಂತೆ ಕೃಪೆ ತೋರು ಕರ್ತನೆ. ವಿಶೇಷವಾಗಿ ಸ್ವಾಮಿ, ಸತ್ಯದ ಸುವಾರ್ತೆ ಸಾರಲ್ಪಡುವಂತೆ ಪರಲೋಕದ ದೂತರನ್ನ ಕಳುಹಿಸಿ ನಿನ್ನ ಸತ್ಯದ ಸುವಾರ್ತೆಯನ್ನ ಸಾರಲು ನಿನ್ನ ಮಕ್ಕಳನ್ನ ಪ್ರಬೋಧಿಸಿ ಎಚ್ಚರಪಡಿಸಿ ಬಲಪಡಿಸಿ ಬೇಕಾದ ಸಕಲ ಸಂಪದ್ಭರಿತವಾದ ಆಶೀರ್ವಾದಗಳನ್ನ ಪರಲೋಕದ ಐಶ್ವರ್ಯಕ್ಕೆ ತಕ್ಕಂತೆ ಅನುಗ್ರಹಿಸಿ ಧೈರ್ಯದಿಂದಲೂ ಆತ್ಮದಿಂದಲೂ ಜ್ಞಾನದಿಂದಲೂ ಸತ್ಯದ ಸುವಾರ್ತೆಯನ್ನ ಸಾರಿ ಸಂಪೂರ್ಣಗೊಳಿಸ್ಲಿಕ್ಕಾಗುವಂತೆ ಕಾರ್ಯ ಮಾಡಬೇಕೆಂದಾಗಿ ಬೇಡುತ್ತೇನೆ ಸ್ವಾಮಿ. ನಮಗಳಿಗಾಗಿ ಕೊಟ್ಟಂತ ನಿನ್ನ ಮುದ್ದು ಮಗನಾದಂತ ನಜರೇತಿನ ಯೇಸು ಕ್ರಿಸ್ತನಿಗಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ.
ಈ ಭೂಮಿ ಮೇಲೆ ನಮ್ಮನ್ನು ಸೃಷ್ಟಿಸಿ ಆತನ ವಿಷಯವಾದ ಸತ್ಯದ ಸುವಾರ್ತೆಯನ್ನ ಸಾರಿ ಈ ಲೋಕದ ಜನರಿಗೆ ಸ್ವಾಮಿ ನೀನೇ ಸತ್ಯ ದೇವರೆಂಬುದನ್ನ ತಿಳಿಸುವಂತ ಅವಕಾಶವನ್ನ ನಮಗೆ ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರವನ್ನ ಸಲ್ಲಿಸುತ್ತೇವೆ. ತಲೆಬಾಗಿ ಬಂದಿರುವಂತಹ ದೇವರ ಮಂದಿಯನ್ನ ಆಶೀರ್ವದಿಸು. ನಿನ್ನ ಪ್ರಿಯ ಭಕ್ತರನ್ನ ಆಶೀರ್ವದಿಸು. ಈ ಕೊನೆ ಕಾಲದಲ್ಲಿ ಹಂಬಲಿಸಿ ಎಚ್ಚರವಾಗಿದ್ದು ನಿನ್ನ ಸತ್ಯದ ಸುವಾರ್ತೆಯ ಸೇವೆಯ ಹೋರಾಟದಲ್ಲಿ ಪ್ರಾರ್ಥಿಸಲಿಕ್ಕಾಗುವಂತೆ ನಮ್ಮನ್ನು ಎಚ್ಚರ ಪಡಿಸಿದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲುತ್ತೇವೆ. ನಿನ್ನ ಕೃಪೆ ನಮ್ಮ ಮೇಲಿರಲಿ ಸ್ವಾಮಿ. ದಾನಿಯೇಲ, ಶದ್ರಕ್, ಮೇಷಕ್, ಅಬೇದ್ನೆಗೋ ಅವರ ಮೇಲೆ ಇಳಿದು ಬಂದಂತ ಪವಿತ್ರಾತ್ಮ ದೇವರು ಈ ಕೊನೆ ಕಾಲದಲ್ಲಿ ನಿನ್ನ ಮಕ್ಕಳಾದ ನಮ್ಮ ಮೇಲೆಯೂ ಇಳಿದು ಬರಲಿ. ನಿನ್ನ ಆತ್ಮನ ಬಲದಿಂದ ನಮ್ಮನ್ನ ಉಪಯೋಗಿಸಲಿ. ನಮ್ಮ ಜೀವಿತದಲ್ಲಿ ಪರಲೋಕದ ಕಾರ್ಯಗಳು ನಡೆಯಲಿ. ನಿನ್ನ ಚಿತ್ತವನ್ನೇ ನೆರವೇರಿಸುವುದೇ ನಮ್ಮ ಆಹಾರವು ನಮ್ಮ ಜೀವವೂ ಆಗಿರುವಂತೆ ಕಾರ್ಯ ಮಾಡು ಸ್ವಾಮಿ. ನಿನ್ನನ್ನು ಹಂಬಲಿಸಿ ಪ್ರೀತಿಸುವಂತ ಪ್ರತಿಯೊಬ್ಬ ನಿನ್ನ ಮಗನು ನಿನ್ನ ಮಗಳು ನಿನ್ನ ಚಿತ್ತವನ್ನ ನೆರವೇರಿಸುವುದಕ್ಕಾಗಿ ತನ್ನನ್ನು ಒಪ್ಪಿಸಿಕೊಡುವಂತೆ ಕಾರ್ಯ ಮಾಡು. ಈ ಭೂಮಿ ಮೇಲೆ ನಮಗೆ ಬೇಕಾದಂತದ್ದೆಲ್ಲವನ್ನ ನಿನ್ನ ಪರಲೋಕದ ಐಶ್ವರ್ಯಕ್ಕೆ ತಕ್ಕಂತೆ ಅನುಭವಿಸು. ಇನ್ಯಾವ ವಿಷಯದಲ್ಲಿಯೂ ನಾವು, ನಮ್ಮ ಮಕ್ಕಳು, ನಮ್ಮ ಕುಟುಂಬವು ಚಿಂತಿಸದಂತೆ ಎಲ್ಲಾ ವಿಷಯದಲ್ಲಿ ಸ್ವಾಮಿ ನಾವು ಸಕಲ ಸಂಪದ್ಭರಿತವಾದ ಜೀವಿತವನ್ನ ಜೀವಿಸಿ ಯಾವ ಕೊರತೆಯೂ ಇಲ್ಲದೆ ನಿನ್ನ ಸನ್ನಿಧಿ ಸೇವೆ ಮಾಡಿ ನಿನ್ನ ಬರುವಣವನ್ನು ಸಿದ್ಧಪಡಿಸಲಿಕ್ಕಾಗುವಂತೆ ನಿನ್ನ ಕಾರ್ಯ ಮಳೆ ಬೆಳೆಯನ್ನು ಸುಕ್ಷೇಮ ಸಮಾಧಾನ ಆರೋಗ್ಯವನ್ನು ದಯಪಾಲಿಸು. ಸೈತಾನ ಎಲ್ಲ ಆಕ್ರಮಣಗಳಿಂದ ತಪ್ಪಿಸು. ಪವಿತ್ರಾತ್ಮನ ಬಲದಿಂದ ನಮ್ಮನ್ನು ಅಭಿಷೇಕಿಸು ಸ್ವಾಮಿ. ನರ ನಾಡಿಗಳಲ್ಲಿ ಸ್ವಾಮಿ ಚೈತನ್ಯವನ್ನು ಅಂಗಾಂಗಗಳಲ್ಲಿ ಆರೋಗ್ಯವನ್ನು ಇಟ್ಟು ನಮ್ಮ ಬಾಯಿಗಳಲ್ಲಿ ನಿನ್ನ ಪರಿಶುದ್ಧವಾದಂತ ವಾಕ್ಯವು ಸ್ವಾಮಿ ಬತ್ತಳಿಕೆಯಿಂದ ಎತ್ತಲ್ಪಟ್ಟಂತ ಬಾಣದ ಹಾಗೆ ಲೋಕದ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳಿಗೆ ಹೃದಯಕ್ಕೆ ತಾಕುವಂತೆ ಕಾರ್ಯ ಮಾಡು ಸ್ವಾಮಿ. ಪ್ರತಿಯೊಂದು ಹೃದಯವನ್ನು ಸ್ವಾಮಿ ಯೇಸು ಕ್ರಿಸ್ತನಲ್ಲಿ ಗೆಲ್ಲುವಂತೆ ಕಾರ್ಯ ಮಾಡು. ಬಿಡುಗಡೆ ಮಾಡುವಂತೆ ಕಾರ್ಯ ಮಾಡು. ನಿನ್ನ ಸೇವೆಗಾಗಿ ಕರೆದಂತ ನಿನ್ನ ಮಕ್ಕಳನ್ನು ಆಶೀರ್ವದಿಸು. ನಿನ್ನ ಸೇವೆಯಲ್ಲಿರುವಂತ ಎಲ್ಲ ಭಕ್ತರನ್ನು ಆಶೀರ್ವದಿಸು. ನಿನ್ನ ಸಭೆಯನ್ನು ಆಶೀರ್ವದಿಸು. ನಿನ್ನ ಸೇವೆಯನ್ನು ಆಶೀರ್ವದಿಸು. ಈ ಲೋಕದಲ್ಲಿ ನಿನ್ನ ಚಿತ್ತವನ್ನ ನೆರವೇರಿಸು ಸ್ವಾಮಿ. ತಲೆಬಾಗಿ ಬಂದಿರುವಂತ ನಿನ್ನ ಪ್ರಿಯರಾದವರನ್ನ ತಪ್ಪಿಸ್ತೇನೆ. ಹಿರಿಯರಾದಂತಹ ಪ್ರೇಮ ಸರವನ್ನ ಮಕ್ಕಳನ್ನ ಆಶೀರ್ವದಿಸು. ಅವ್ರು ಮಾಡುವಂತೆ ಸೇವೆ ಕೆಲಸ ಕಾರ್ಯಗಳನ್ನ ಆಶೀರ್ವದಿಸು. ನಿನ್ನ ನಾಮದ ಮಹಿಮೆಗಾಗಿ ಉಪಯೋಗಿಸು. ಹಿರಿಯರಂತ ಇವಳು ನಮ್ಮವರನ್ನು ಆಶೀರ್ವದಿಸು. ಅವರ ಪ್ರಾರ್ಥನೆ ಆಲಿಸಕ್ಕಾಗಿ ಸ್ತೋತ್ರ ಸ್ವಾಮಿ. ಅವ್ರ ಕುಟುಂಬ ಮಕ್ಕಳನ್ನ ಆಶೀರ್ವದಿಸು. ಆತ್ಮನ ಬಲದಿಂದ ಅಭಿಷೇಕಿಸು. ನಿನ್ನ ಘನವುಳ್ಳ ಸೇವೆಗೆ ಉಪಯೋಗಿಸು. ಹಿರಿಯರಂತ ಲೋಕೇಶ್ ಅವ್ರಿಗೂ ಪ್ರಾರ್ಥನೆ ಸ್ವಾಮಿ. ಅವ್ರ ಕುಟುಂಬ ಮಕ್ಕಳನ್ನ ಆಶೀರ್ವದಿಸು. ಅವರ ಕೈಗಳನ್ನ ಬಲಪಡಿಸು. ಸತ್ಯದ ಸುವಾರ್ತೆಯನ್ನ ಸಾರುವಲ್ಲಿ ಸ್ವಾಮಿ ಸಂದೇಶದ ಸುವಾರ್ತಿಕರಾಗುವಂತೆ ಆತ್ಮನ ಬಲವನ್ನು ಕೊಟ್ಟು ನಿನ್ನ ಸೇವೆಯಲ್ಲಿ ಅವರನ್ನು ಉಪಯೋಗಿಸುವ ಸ್ವಾಮಿ. ಸಹೋದರ ಜಾನ್ ಡೇವಿಡ್ ಅವ್ರಿಗೂ ಪ್ರಾರ್ಥನೆ ಸ್ವಾಮಿ. ನಿನ್ನ ಕೃಪೆ ಅವರ ಮೇಲೆ ಇರಲಿ. ನಿನ್ನವರನ್ನ ಕರೆದಿದ್ದಿ, ಅವ್ರನ್ನ ಆರಿಸಿಕೊಂಡಿದ್ದಿ. ಅದಕ್ಕಾಗಿ ಕಷ್ಟ ಸಂಕಟಗಳ ಮಧ್ಯೆ ಹಾದು ಹೋಗುವಂತೆ ಕಾರ್ಯ ಮಾಡಿ ಸ್ವಾಮಿ. ಈ ಭೂಮಿ ಮೇಲೆ ಎಲ್ಲಾ ಕಾಲಕ್ಕೂ ನಿನ್ನ ಭಕ್ತರನ್ನ ಎಂದೂ ನೀನು ಕೆಳಗೆ ಹಾಕಿಲ್ಲ ಸ್ವಾಮಿ. ನಿನ್ನ ಭಕ್ತರನ್ನ ನೀನು ಉನ್ನತವಾದಂತ ಸ್ಥಾನದಲ್ಲಿ ಕೆಲವು ಕ್ಷಣವೂ ಸ್ವಾಮಿ ಕಷ್ಟ ಸಂಕಟಗಳನ್ನ ಅನುಭವಿಸುವುದರ ಮುಖಾಂತರವಾಗಿ ನಿನ್ನ ಚಿತ್ತವನ್ನ ನಾವು ನೆರವೇರಿಸಬೇಕಾಗಿದೆ. ನಿನ್ನ ನಾಮದ ಮಹತ್ತನ ಸ್ವಾಮಿ ನಾವು ಪ್ರಕಟಪಡಿಸಬೇಕಾಗಿದೆ. ಅದಕ್ಕಾಗಿ ನೀನು ನಿನ್ನ ಮಕ್ಕಳನ್ನು ಉಪಯೋಗಿಸುವಾಗ ನೀನೇ ವಿಶೇಷವಾಗಿ ಬಲವಾಗಿ ಶಕ್ತಿಯಾಗಿ ಚೈತನ್ಯವಾಗಿ ನಿರಾಸೆಗೊಳಗಾಗದಂತೆ ಆತಂಕಕ್ಕೊಳಗಾಗದಂತೆ ಸ್ವಾಮಿ ನಿನ್ನ ಮಕ್ಕಳನ್ನ ಕಾಪಾಡು. ವಿಶೇಷವಾಗಿ ಸಹೋದರ ಜಾನ್ ಡೇವಿಡ್ ಅವರನ್ನ ಅವರ ಕುಟುಂಬ ಮಕ್ಕಳನ್ನ ಆಶೀರ್ವದಿಸು. ಆತ್ಮನ ಬಲದಿಂದ ಅಭಿಷೇಕಿಸು. ಅವರ ಮುಂದೆ ಇಟ್ಟಿರುವಂತಹ ಭವಿಷ್ಯದ ಭಯವನ್ನ ನಿನ್ನ ತಪ್ಪಿಸುತ್ತೇವೆ. ನೀನು ಅವರ ಒಡೆಯನಾಗಿದ್ದು ಪರಾತ್ಪರನಾದ ತಂದೆಯೇ, ಸಕಲ ಸಂಪತ್ತು ನಿನ್ನ ಕೈಯಲ್ಲಿದೆ. ಭೂಮಿಯ ಆಕಾಶಗಳು ನಿನ್ನವು. ಭೂಮಿ ಮೇಲೆ ಇರ್ತಕ್ಕಂತಹ ಪ್ರತಿ ಒಂದು ಸಂಪತ್ತಿನ ಒಡೆಯನು ನೀನು ಸ್ವಾಮಿ. ನೀನು ಮನಸ್ಸು ಬಂದವರಿಗೆ ಈ ಭೂಮಿ ಮೇಲೆ ಎಲ್ಲವನ್ನ ನೀನು ಧಾರಾಳವಾಗಿ ಕೊಡಲು ಶಕ್ತನಾಗಿದ್ದೆ. ನಿನ್ನ ಪ್ರಿಯ ಮಗನ ಕೊರತೆಯನ್ನ ನೀಗಿಸಿ ಆತನ ಅವಶ್ಯಕತೆಗಳನ್ನ ಪೂರೈಸಿ ಆತನ ಹಂಬಲಿಸಿ ಮಾಡುತ್ತಿರುವ ಪ್ರಾರ್ಥನೆಯಲ್ಲಿ ಆಲಿಸು. ಆತನಿಗಾಗಿ ಕಾರ್ಯ ಮಾಡು ಸ್ವಾಮಿ. ಬೇಗನೆ ಈ ಬಂಧನದಿಂದ ಬಿಡುಗಡೆ ಮಾಡು. ಸಿಗಬೇಕಾದಂತಹ ಸಹಾಯಗಳು ಸಿಕ್ಕಿ ನೆಮ್ಮದಿಯ ಕಾಲಗಳು ಒದಗಿ ಬಂದು ಸಮಾಧಾನವೆಂಬ ಸುವಾರ್ತೆಯನ್ನು ಸಾರಲು ಸ್ವಾಮಿ ನಿನ್ನ ಮಗನನ್ನ ನೀನು ಬಲಪಡಿಸು.
ಅಭಿಷೇಕಿಸು, ಉಪಯೋಗಿಸು ಸ್ವಾಮಿ. ಯಾವ ಕೊರತೆಯೂ ಇಲ್ಲದೆ ಕುಟುಂಬದಲ್ಲಿ ಸ್ವಾಮಿ ಸಂತುಷ್ಟಿ, ಸಮಾಧಾನ, ಸಂತೃಪ್ತಿ, ನೆಮ್ಮದಿ, ಪರಿಶುದ್ಧವಾದ ಸುವಾರ್ತೆ ನೆಲೆಗೊಳ್ಳುವಂತೆ ಕಾರ್ಯ ಮಾಡು. ಕುಟುಂಬ ಮಕ್ಕಳನ್ನ ಆಶ್ರಯಿಸು, ದುಡಿಯುವಂತರ ಕೈಗಳನ್ನ ಬಲಪಡಿಸು, ಜೀವನಕ್ಕೆ ಬೇಕಾದಂತ ಮಾರ್ಗೋಪಾಯಗಳನ್ನು ಒದಗಿಸಿಕೊಟ್ಟು ಭವಿಷ್ಯದ ಭಯವಿಲ್ಲದೆ ನಿನ್ನನ್ನು ಸೇವಿಸುವಂತ ಸೌಭಾಗ್ಯ ಕೊಡು ಸ್ವಾಮಿ. ಎಲ್ಲ ಕೇಡಿನಿಂದ ತಪ್ಪಿಸು, ಎಲ್ಲ ಕೊರತೆಗಳನ್ನು ನೀಗಿಸು. ಈ ಬೆಳಿಗ್ಗೆ ಅವರಿಗೆ ಸಿಗಬೇಕಾದ ಸಹಾಯವು ಸಿಗುವಂತೆ ಕಾರ್ಯ ಮಾಡು ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಸಹೋದರಿ ಆನೆಯವರೆಗೂ ಸತ್ತಾಸ್ತಿನ ಮಗಳನ್ನ ಆಶ್ರಯಿಸು, ಆರೋಗ್ಯದಿಂದ ತಿಳಿಸು, ಬಲಪಡಿಸು, ಶಕ್ತಿಗೊಳಿಸು, ಚೈತನ್ಯಪಡಿಸು. ತಾನಿರುವಂತ ಸ್ಥಳದಲ್ಲಿ ನಿನಗೆ ಸಾಕ್ಷಿಯ ಮಗಳಾಗಿ ಜೀವಿಸುವಂತೆ ನೀನು ಕೊಟ್ಟಿರುವಂತ ಈ ಕಾಲಗಳಲ್ಲಿ ಸ್ವಾಮಿ ನಿನ್ನ ಮಗಳಾಗಿ ನಿನ್ನ ರಾಜ್ಯಕ್ಕಾಗಿ ದುಡಿಯುವಂತೆ, ನಿನ್ನನ್ನು ಘನಪಡಿಸುವಂತೆ, ನಿನ್ನ ಭವನ ಸಿದ್ಧಪಡಿಸುವಂತೆ ಆ ಮಗಳನ್ನು ಆಶೀರ್ವದಿಸಿ ಅಭಿಷೇಕಿಸಿ ನಿನ್ನ ಸೇವೆ ಉಪಯೋಗಿಸು ಸ್ವಾಮಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಪ್ರತಿಯೊಬ್ಬರನ್ನು ನಷ್ಟಗೊಳಿಸ್ತೇನೆ. ಪ್ರತಿಯೊಬ್ಬರ ಕುಟುಂಬ ಮಕ್ಕಳನ್ನ ಆಶೀರ್ವದಿಸಿ ಆತ್ಮನ ಬಲದಿಂದ ಅಭಿಷೇಕಿಸಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಆತ್ಮದ ಭಾರಗಳನ್ನು ಹೊರುವಂತೆ ಕಾರ್ಯ ಮಾಡಿಸುವ ಸ್ತೋತ್ರ ರಾಜ. ನನಗಾಗಿ ಕೊಟ್ಟಂತೆ ಅವಕಾಶಕ್ಕಾಗಿ ಸ್ತೋತ್ರ. ಕುಟುಂಬ ಮಕ್ಕಳನ್ನ, ಮೊಮ್ಮಕ್ಕಳನ್ನ, ಸೊಸೆಯನ್ನ ಆಶೀರ್ವದಿಸು. ಕೊಟ್ಟಂತ ಸೇವೆಯನ್ನು ಆಶೀರ್ವಿಸು. ನನ್ನನ್ನ ಬಲಪಡಿಸು. ಸೈತಾನನ ಎಲ್ಲಾ ಮೋಸಕರವಾದ ವಂಚನೆಯ ಬಲೆಯಿಂದ ನಮ್ಮೆಲ್ಲರನ್ನ ತಪ್ಪಿಸು. ವೈರಿಗಳ ಕುತಂತ್ರಗಳನ್ನು ನಿಷ್ಫಲ ಮಾಡು. ಸೈತಾನ ಕಾರ್ಯವನ್ನು ಲಯಪಡಿಸು. ನಿನ್ನ ಮಕ್ಕಳಾದಂತ ನಾವು ಎಚ್ಚರವಾಗಿದ್ದು ಪ್ರಾರ್ಥಿಸುವ ಹಾಗೆ ಸ್ವಾಮಿ, ಏರುಕೋ ಪಟ್ಟಣದ ಗೂಡಿಯನ್ನು ಕೆಡವಿದ ಹಾಗೆ ಸ್ವಾಮಿ, ನಮ್ಮ ಪ್ರಾರ್ಥನೆ ಮುಖಾಂತರವಾಗಿ ಈ ಭೂಮಿ ಮೇಲಿರ್ತಕ್ಕಂಥ ಎಲ್ಲಾ ಮೂಢ ನಂಬಿಕೆಗಳ ಗೋಡೆಗಳು, ಕೋಟೆ ಕೊತ್ತಲಗಳು ಕೆಡವಿ ಹಾಕಲ್ಪಡುವಂತೆ, ಕಬ್ಬಿಣದ ಅಗುಳುಗಳು ಮುರಿದು ಹೋಗುವಂತೆ, ಅನೇಕ ರಾಜ ಮಹಾರಾಜರುಗಳು, ಅರಸರುಗಳು ಸ್ವಾಮಿ ನಿನ್ನಲ್ಲಿ ಭಯಭಕ್ತಿಯುಳ್ಳವರಾಗಿ ನಿನ್ನ ಸತ್ಯದ ಸುವಾರ್ತೆಯನ್ನು ಕೇಳಿ ನಿನ್ನನ್ನು ಅಂಗೀಕರಿಸಿಕೊಂಡು ನಿನ್ನ ರಾಜ್ಯಕ್ಕೆ ಬಾಧ್ಯರಾಗುವಂತೆ ಕಾರ್ಯ ಮಾಡು ಸ್ವಾಮಿ. ಭಾರತ ದೇಶವನ್ನು, ಕರ್ನಾಟಕ ರಾಜ್ಯವನ್ನ ನಿನ್ನಷ್ಟು ಕೊಡಿಸ್ತೇನೆ ಸ್ವಾಮಿ. ಮುಂದಿನ ದಿನಮಾನಗಳಲ್ಲಿ ನಮ್ಮ ದೇಶದಲ್ಲಿ ಉತ್ತಮವಾದಂತ ಸರ್ಕಾರವನ್ನ, ಉತ್ತಮವಾದಂತ ನಾಯಕರುಗಳನ್ನು ನಿನಗೆ ಭಯಪಟ್ಟು ನಿನ್ನನ್ನು ಪ್ರೀತಿಸಿ ನಿನ್ನ ಜನಾಂಗದ ಹಿತಕ್ಕಾಗಿ ಸ್ವಾಮಿ, ಹೇಗೆ ನೀನು ಸದ್ರಕ್, ಮೇಷಕ್, ಅಬೇದ್ನೆಗೋರ ಮುಖಾಂತರವಾಗಿ ಸ್ವಾಮಿ ನೆಬೂಕದ್ನೆಚ್ಚರನಿಗೂ, ದಾರ್ಯಾವೆಷನಿಗೂ, ಅರ್ಥಶಸ್ತ್ರನಿಗೂ ನೀನು ಅನುಗ್ರಹ ಮಾಡಿದೆಯೋ ಅದೇ ರೀತಿಯಲ್ಲಿ ಸ್ವಾಮಿ ಕೊನೆ ಕಾಲದಲ್ಲಿ ನಿನ್ನ ಮಕ್ಕಳ ವಿಷಯದಲ್ಲಿ ದೇಶಗಳನ್ನಾಳುವಂತ ಜನರು ಭಯಭಕ್ತಿಯುಳ್ಳವರಾಗಿ, ನಿನ್ನ ನಾಮದ ಭಯಭಕ್ತಿಯುಳ್ಳವರಾಗಿ ನಿನ್ನ ಸಂದೇಶವನ್ನ ಸಾರಲು, ಸತ್ಯದ ಸುವಾರ್ತೆಯನ್ನ ಸಾರಲು, ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳಿಗೆ ಸುವಾರ್ತೆ ಸಾರಲ್ಪಟ್ಟು ಪ್ರತಿಯೊಬ್ಬ ಮಾನವನು ರಕ್ಷಿಸಲ್ಪಡ್ಲಿಕ್ಕಾಗುವಂತೆ ಸ್ವಾಮಿ ನಿನ್ನ ಮಾರ್ಗಗಳನ್ನ ಮಾಡು. ಬಾಗಿಲುಗಳನ್ನು ತೆರೆ. ನಿನ್ನ ಸುವಾರ್ತೆ ಸೇವಕರನ್ನ ಕಲಿಸಿಕೊಡು. ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳು ನಿನ್ನ ಕಡೆಗೆ ತಿರುಗಿ ನೋಡುವಂತೆ ಕಾರ್ಯ ಮಾಡು. ರಕ್ಷಣೆ ಆನಂದವನ್ನು ಅನುಭವಿಸುವಂತ ತೋರು. ನಿತ್ಯ ರಾಜ್ಯಕ್ಕೆ ಬಾಧ್ಯರಾಗುವಂತೆ ಸಹಾಯ ಮಾಡು. ಈ ಕೊನೆಯ ಕಾಲದಲ್ಲಿ ಸ್ವಾಮಿ ಲೋಕದಲ್ಲಿರುವಂತ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳಿಗೆ ಸತ್ಯದ ಸುವಾರ್ತೆಯು ಮೂರು ದೂತರ ವರ್ತಮಾನ ಸಾರಲ್ಪಟ್ಟು ಸಕಲ ಮಾನವರು ಸಕಲ ಆತ್ಮೀಯ ವರಗಳಿಂದ ತುಂಬಿಸಲ್ಪಟ್ಟು ಪರಲೋಕ ರಾಜ್ಯಕ್ಕೆ ಸಕಲ ಸನ್ನದ್ಧರಾಗಿ ನಿನ್ನ ಪರಿಶುದ್ಧವಾದಂತಹ ಸಾನ್ನಿಧ್ಯವನ್ನು ಸೇರ್ಲಿಕ್ಕಾಗುವಂತೆ ಕಾರ್ಯ ಮಾಡು. ಈ ಬೆಳಗ್ಗೆ ಸ್ವಾಮಿ ನಮ್ಮೆಲ್ಲರೂ ನಿನ್ನ ಕೃಪಾಸ್ತುಪಿಸ್ತೇವೆ. ನಿನ್ನ ನಾಮದ ಘನತೆಗೆ ತಕ್ಕ ಹಾಗೆ ನಮ್ಮನ್ನು ಆಶೀರ್ವದಿಸಿ ಅಭಿಷೇಕಿಸಿ ಉಪಯೋಗಿಸಿಕೊಂಡು ಮಹಿಮೆ ಹೊಂದುತ್ತಾ ಬರಬೇಕೆಂಬುದಾಗಿ ನಮಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ನೀಡಿದ ನಮ್ಮ ರಕ್ಷಕನು ನಿನ್ನ ಮುದ್ದು ಮಗನೂ ಆಗಿರುವ ನಜರೇತಿನ ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನಯದಿಂದ ಬೇಡಿ ಹೊಂದಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆ ಒಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಈಗಲೂ ಎಂದೆಂದಿಗೂ ಎಲ್ಲಾ ನಿನ್ನ ಪ್ರಿಯರಾದ ನಿನ್ನ ಭಕ್ತರ ಸಂಗಡ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳ
ಮಧ್ಯದಲ್ಲಿ ಸದಾ ಕಾಲ ನೆಲೆಯಾಗಿರ್ಲಿ ಸ್ವಾಮಿ. ಆಮೇನ್. ಥ್ಯಾಂಕ್ ಯು ಪಾಸ್ಟರ್. ಪ್ರೈಸ್ ಗಾಡ್. ದೇವ ನಾಮಕ್ಕೆ ಸ್ತೋತ್ರ. ದೇವ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ನನ್ನೊಟ್ಟಿಗೆ ಈ ಕಾರ್ಯಕ್ರಮದಲ್ಲಿ